ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾರ್ಗಶಿರ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಬಹಳ ವಿಶೇಷವಾದಂತಹ ದಿನ ಹನುಮ ಜಯಂತಿ. ಹಾಗಾಗಿ ಇವತ್ತಿನ ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹನುಮನಿಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು, ಅಭಿಷೇಕ, ಆರಾಧನೆ ಸಲ್ಲಿಸಲಾಗುತ್ತೆ. ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಪ್ಪದೆ ವೀಕ್ಷಿಸಿ ಶ್ರದ್ಧೆ ಭಕ್ತಿಯಿಂದ ನೀವು ಕೂಡ ವಿಶೇಷವಾದಂತಹ ಪೂಜಾರಾಧನೆಯನ್ನು ಹನುಮನಿಗೆ ನಿಮ್ಮ ಮನೆಯಿಂದಲೇ ಸಲ್ಲಿಸಿ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ದಿನ ಆಗಿರೋದ್ರಿಂದ ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವೊಂದನ್ನು ನೆರವೇರಿಸಲಾಯಿತು. ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ. ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. बोलो श्री रामचंद्र महाराज की, बोलो श्री राम भक्त हनुमान की, बोलो श्री राम भक्त हनुमान की. ರಾಮತಾರಕ ಹವನ ಶ್ರೀ ಪ್ರಭು ರಾಮಚಂದ್ರ ಸ್ವಾಮಿಯ ಸದ್ಭಕ್ತನಾದಂಥ ಮನೋಜವಂ ಆರ್ತುತಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಭಾರರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ಪ್ರಾಣ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ಸ್ವಾಮಿಗೆ ನಡೀತಿರ್ತಕ್ಕಂತಹ ವಿಶೇಷವಾಗಿರತಕ್ಕಂತಹ ಅಂಜನಾದೇವಿಯ ಸುಪುತ್ರನಾದಂಥ ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಅತ್ತ ಕಳಶಾರಾಧನೆ, ಇತ್ತ ಮಹಾಯಜ್ಞ. ಅತ್ತ ಕಳಶಾರಾಧನೆ, ಇತ್ತ ಮಹಾಯಜ್ಞ. ಗರ್ಭಗುಡಿಯಲ್ಲಿ ಸ್ವಾಮಿ ವಿರಾಜಮಾನನಾಗಿ ದರ್ಶನ ಕೊಡಲಿಕ್ಕಾಗಿ ಭಕ್ತರಿಗೆ ದರ್ಶನ ಕೊಡಲಿಕ್ಕಾಗಿ ಕಾತುರದಿಂದ ಕಾಯ್ತಿದ್ದಾನೆ. ಹನುಮನ ದರ್ಶನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ಕಂಡಿದ್ದೇವೆ ನಾವು. ಆದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಹನುಮನ ಸಾನ್ನಿಧ್ಯ ಇವತ್ತಿನ ದಿವಸ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಬಡಾವಣೆಯಲ್ಲಿ, ಅದರಲ್ಲೂ ಇವತ್ತು ಈ ಆಸ್ಥಾನದಲ್ಲಿ ನಡೀತಿರ್ತಕ್ಕಂತಹ ಅದ್ಭುತವಾದಂತಹ ಪ್ರತಿಷ್ಠಾಪನಾ ಮಹೋತ್ಸವ. ಈ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ವಿಶೇಷವಾಗಿ ಸ್ವಾಮಿ ಇವತ್ತಿನ ದಿವಸ ಸರ್ವರಿಗೂ ಸರ್ವ ಭಕ್ತರಿಗೂ ಸಹಿತ ದರ್ಶನ ಕೊಡಲಿಕ್ಕಾಗಿ ಈ ಸಾನ್ನಿಧ್ಯದಲ್ಲಿ ನೆಲೆನಿಂತಿದ್ದಾನೆ. ಈ ಭಾಗದಲ್ಲಿ ಪ್ರಸನ್ನಾಂಜನೇಯ ಸ್ವಾಮಿಯ ದರ್ಶನ ಮಹೋತ್ಸವ ಕಾಲ, ಮಹಾಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ರಾಮತಾರಕ ಹವನ, ರಾಮದೇವರ ಆರಾಧನೆ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿ ರಾಮದೇವರ ಪ್ರಾರ್ಥನೆ ಜೊತೆಗೆ ರಾಮ ಸದ್ಭಕ್ತನಾದಂತಹ ಅಣುವಿನಲ್ಲೂ ಕಣಕಣದಲ್ಲೂ ರೋಮದಲ್ಲೂ ಸಹಿತ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಿರ್ತಕ್ಕಂಥ ರಾಮಭಕ್ತ ಹನುಮನ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ಮಹಾಯಜ್ಞೇಶ್ವರನ ಆ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರವನ್ನು ಎಲ್ಲರೂ ಪಠನೆ ಮಾಡೋಣ. ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಭಕ್ತಿಯ
ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ ಭಕ್ತಿ ನಾಮವನು ಹಾಡಿ ಸಿರಿ ಸುಖ ಬೇಡುತ್ತ ಹಾಡಿ ಭಕ್ತಿಯ ಆಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ ಭಕ್ತಿ ನಾಮವನು ಹಾಡಿ ಸಿರಿ ಸುಖ ಬೇಡುತ್ತ ಹಾಡಿ ಜಯ ಜಯ ಶ್ರೀ ಹನುಮ ಜಯ ಜಯ ಶ್ರೀ ಹನುಮ ರಾಮನ ಭಕ್ತ ಹನುಮ ಜಯ ಜಯ ಶ್ರೀ ಹನುಮ. ಜಗಪಿತ ರಾಮನ ಪ್ರೀತಿಯ ಪಡೆದು ನಿಜ ಭಕ್ತಿಯಲ್ಲಿ ಮೆರೆದು ಭಕ್ತಿಯ ಮಹಿಮೆಯ ಲೋಕಕ್ಕೆ ಸಾರುತ್ತ ಹನುಮನು ಜಗದಲ್ಲಿ ನೆಲೆಸಿಹ ನಂಬಿಹ ಭಕ್ತರ ಬದುಕನು ಬೆಳಗೋ ನಂಬಿಹ ಭಕ್ತರ ಬದುಕನು ಬೆಳಗೋ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮವನ್ನು ಧರ್ಮ ಪತಾಕೆಯನ್ನು ನಾವು ನೋಡ್ಬೋದಾದರೆ ಆ ಧರ್ಮ ಪತಾಕೆಯಲ್ಲಿ ವಿರಾಜಮಾನವಾಗಿ ಕೂತಿರ್ತಕ್ಕಂಥದ್ದು ಶ್ರೀಮದ್ ರಾಮಚಂದ್ರನ ಸದ್ಭಕ್ತನಾದಂಥ ಹನುಮ. ಆ ಹನುಮನ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಶುಭ ಮಹೋತ್ಸವ ಕುಮಾರಸ್ವಾಮಿ ಲೇಔಟಲ್ಲಿ ಇಲ್ಲಿ ನಡೀತಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಭಕ್ತ ಸಮೂಹ ಎಲ್ಲರೂ ಸೇರಿ ಜಾತಿ ಮತ ಭೇದ ಪಂಥಗಳಿಲ್ದಿರ ಎಲ್ಲರೂ ಸೇರಿ ಹನುಮನ ಆರಾಧನೆ ಮಾಡ್ತಿರ್ತಕ್ಕಂಥ ಈ ಶುಭ ಗಳಿಗೆಯಲ್ಲಿ ಸ್ವಾಮಿಯ ಪೂರ್ಣಾವಧಿಯ ಮಹಾಬಂದು ಸನ್ನಿವೇಶ ಪೂರ್ಣಾವಧಿಯ ಕಾಲ ಸನ್ನಿಹಿತವಾಗಿದೆ. ತಾವೆಲ್ಲರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಇತ್ತ ಪೂರ್ಣಾವಧಿ ಆಗುತ್ತೆ. ಅದಾದ ನಂತರ ಗರ್ಭಗುಡಿಯಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿ ಕುಂಭಾಭಿಷೇಕದ ಆ ಶುಭ ಗಳಿಗೆಯನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಬಹುದು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ.
मनोजवं आर्तुतुल्य वेगं जितेन्द्रियं बुद्धिमतां वरिष्ठं वातात्मजं वानरदूतं श्रीरामदूतं शिरसा नमामि। प्रसन्नाञ्जनेय स्वामिने नमः, वीराञ्जनेयाय नमः, भक्त्याञ्जनेयाय नमः, मारुती नमः, मारुती नमः, मारुतात्मज प्रसन्नाञ्जनेय स्वामी देवताभ्यो नमः। श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम। बोलो रामचंद्र महाराज की जय, बोलो राम भक्त हनुमान की जय, ರಾಮಚಂದ್ರ ಮಹಾರಾಜ್ ಕಿ ಜೈ। ರಾಮಭಕ್ತ ಹನುಮನ ಪ್ರಾರ್ಥನೆ ಮಾಡತಕ್ಕಂಥ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿಯ ಸದ್ಭಕ್ತನು ಹಾಗೂ ವಿಶೇಷವಾಗಿರ್ತಕ್ಕಂಥ ಲಂಕೆಯಲ್ಲಿ ತನ್ನದೇ ಆದಂಥ ಒಂದು ಆರ್ಭಟವನ್ನು ಮಾಡಿ ಲಂಕಾಸುರನಿಗೆ ಅಂದರೆ ರಾವಣಾಸುರನಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಹನುಮ ಏನು ಎಂಬತಕ್ಕಂಥದ್ದನ್ನು ತೋರಿಸಿದಂತಹ ಭಕ್ತಿಯ ಪರಾಕಾಷ್ಠೆಗೆ ಮತ್ತೊಂದು ಹೆಸರೇ ಹನುಮ ಅಂದರೆ ತಪ್ಪಲ್ಲ। ಅಂಜಲಿಬದ್ಧನಾಗಿದ್ದು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮ, ಜೊತೆಗೆ ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ, ಇಷ್ಟೊಂದು ಕೀರ್ತಿವಂತ ಹನುಮ, ಶಕ್ತಿವಂತ ಹನುಮ, ಚಿರಂಜೀವಿ ಹನುಮನಿಗೆ ಮಾತ್ರ ಚಿರಂಜೀವಿ ಪಟ್ಟ ಸಿಕ್ಕಿದ್ದದ್ದು। ಹಾಗಾಗಿ ಈತನ ಕಲಿಬ್ರಹ್ಮ ಅಂತಲೂ ಹೇಳ್ತಾರೆ। ಕಲಿಯುಗದಲ್ಲಿ ಈತನೇ ಬ್ರಹ್ಮ। ಇಂತೆಲ್ಲ ಒಂದು ವೈಶಿಷ್ಟ್ಯತೆ ಇದೆ। ಆದರೂ ಇಷ್ಟು ವೈಶಿಷ್ಟ್ಯತೆ ವಿಶೇಷತೆ ಇರತಕ್ಕಂಥ ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮನ ಕೀರ್ತಿ ಅಪಾರ। ಹಾಗಾಗಿ ಹನುಮನ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿದ್ರೂ ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ। ಹನುಮನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ, ಹನುಮನ ಪ್ರಾರ್ಥನೆ ಮಾಡುವಾಗ ಹನುಮನ ಒಡೆಯನಾದಂತಹ ರಾಮದೇವರ ಆರಾಧನೆ ನಡೆಸ್ತಾರೋ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಾರೆ। ಹನುಮನ ರೋಮ ರೋಮದಲ್ಲೂ ರಾಮನಾಮವೇ ಅಡಗಿದೆ। ಹಾಗಾಗಿ ಹನುಮ ಸದಾಕಾಲ ವರ್ಷದ 365 ದಿವಸ ಹನುಮ ನಿರಂತರವಾದಂಥ ಅನುಷ್ಠಾನ ಏನಪ್ಪ ಅಂದರೆ ಆತ ರಾಮನಾಮವನ್ನು ಜಪಿಸ್ತಕ್ಕಂಥದ್ದು। ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಯಾರು ರಾಮನಾಮವನ್ನು ನಿರಂತರವಾಗಿ ಜಪಿಸ್ತಿರ್ತಾರೋ ಅಂತಹವರ ಬೆನ್ನಲ್ಲಿ ಸದಾಕಾಲ ನಿಂತು ಅವರ ಸಮಸ್ಯೆಗಳನ್ನು ಕಷ್ಟಗಳನ್ನು ದೂರ ಮಾಡಿ ಅವ್ರನ್ನ ಕೈ ಹಿಡಿದು ನಡೆಸುವಂಥ ಕಾಯಕ ಹನುಮ ನಡೆಸ್ತಾನೆ। ಹಾಗಾಗಿ ಹನುಮನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು। ಹನುಮ ಬಾಲ್ಯದಿಂದಲೂ ತನ್ನದೇ ಆದಂತಹ ಒಂದು ರೂಪುರವೇಶಗಳು, ತನ್ನದೇ ಆದಂತಹ ಜೀವನದ ಪರ್ಯಂತ ತಾನಿರಬೇಕಾಗಿರ್ತಕ್ಕಂಥ ರೀತಿಯೇ ಪ್ರತ್ಯೇಕ। ಎಲ್ಲ ಕಪಿವರ್ಗಗಳು ಅಂದರೆ ಎಲ್ಲ ಕಪಿಸೇನೆಯ ಬಗ್ಗೆ ಅಥವಾ ಎಲ್ಲ ತನ್ನ ಪರಿಸರದ ಅಥವಾ ಪ್ರಕೃತಿಯ ತನ್ನ ಸುತ್ತಮುತ್ತಿರ್ತಕ್ಕಂಥ ಅವರ ಮಧ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ। ಹನುಮ ಯಾವತ್ತೂ ಪ್ರತ್ಯೇಕವಾಗಿರ್ತಕ್ಕಂಥ ಅನುಷ್ಠಾನ, ಜಪ, ತಪ, ಜೊತೆಗೆ ನಿರಂತರವಾದಂತಹ ಪೂಜಾನುಷ್ಠಾನ ಅಷ್ಟೇ ಅಲ್ಲ, ತನ್ನೊಳಗಿರ್ತಕ್ಕಂಥ ಶಕ್ತಿ ಅದೆಂತಹದ್ದು ಶಕ್ತಿ ಅಂದರೆ ಅದು ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸುತ್ತೆ। ಅಂತಹ ಶಕ್ತಿಯನ್ನು ಅಡಗಿಸಿಟ್ಕೊಂಡಿರ್ತಕ್ಕಂಥ ಹನುಮ ಸಮುದ್ರವನ್ನು ಹಾರುವ ಶಕ್ತಿ ಹನುಮನಿಗಲ್ದಿರ ಮತ್ತೊಬ್ಬರಿಗಿರಲಿಲ್ಲ। ಯಾಕೆಂದರೆ ಇವೆಲ್ಲವೂ ಸೀದಾ ಒಂದೊಂದು ಕಾಲದಲ್ಲೂ ತನ್ನ ಪರಿಸರದಲ್ಲಿ ತನ್ನ ಪರಿಹಾರದಲ್ಲಿ ಅಥವಾ ತನ್ನ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತದಲ್ಲಿರ್ತಕ್ಕಂಥವ್ರು ಹೇಳಿ ಹನುಮನಲ್ಲಿ ಏನು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ತೋರಿಬಿಡಿಸ್ತಿದ್ರು। ಆದರೆ ಹನುಮ ಎಂತಹ ಶಕ್ತಿವಂತನಾದರೂ ಎಂತಹ ಜ್ಞಾನವಂತನಾದರೂ ಸಂಪೂರ್ಣವಾದಂತಹ ತನ್ನ ಎಲ್ಲ ಬದುಕಿನ ಜೀವನವನ್ನು ರಾಮರಿಗಾಗಿಯೇ ಒಂದು ಮುಡುಪಾಗಿಟ್ಟಂತಹವನು। ಹಾಗಾಗಿ ನೋಡಿ, ಕರ್ನಾಟಕದಲ್ಲಿ ಹನುಮ ಹುಟ್ಟಿದ್ರೂ ಅಯೋಧ್ಯೆಯಲ್ಲಿ ಹುಟ್ಟಿರತಕ್ಕಂಥ ಶ್ರೀರಾಮಚಂದ್ರನ ಸದ್ಭಕ್ತನಾದ, ಹಾಗೆ ಭಗವಂತನ ಕೃಪೆಗೆ ಪಾತ್ರನಾದ। ಇವತ್ತಿಗೂ ಹನುಮ ಇದ್ದಾನೆ। ಹನುಮ ಇರ್ತಕ್ಕಂಥದ್ದು ಹಿಮಾಲಯದಲ್ಲಿ ಇವತ್ತಿಗೂ ಸಹಿತ ಜಪ ತಪ ಅನುಷ್ಠಾನಗಳನ್ನು ಮಾಡ್ತಾ ನಿತ್ಯವೂ ಸಹಿತ ರಾಮನಾಮವನ್ನು ಜಪಿಸ್ತಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಇವತ್ತಿಗೂ ಸಹಿತ ಸಾಕಷ್ಟು ಕುರುಹಗಳಿದೆ, ಸಾಕಷ್ಟು ಜನ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ। ಅಂದರೆ ಹನುಮನಲ್ಲಿ ಅಂತಹ ಒಂದು ಶಕ್ತಿ ಇದೆ। ಹಾಗೆ ಹನುಮ ನೋಡಿ, ಹನುಮ ಇಲ್ಲದಂಥ ಊರೇ ಇಲ್ಲ। ಪ್ರತಿಯೊಂದು ಊರು, ಗ್ರಾಮ, ಡಿಸ್ಟಿಕ್ಕು, ತಾಲೂಕು ಎಲ್ಲನ್ನು ನೋಡಿ ಊರು ಕಾಯುವ ಹನುಮ ಒಂದು ಕಡೆ ಇದ್ದೇ ಇರ್ತಾನೆ। ಊರಿನ ಹೊರಗಡೆ ಆಗಲಿ ಅಥವಾ ಊರಿನ ಮಧ್ಯಭಾಗ ಆಗಲಿ ಎಲ್ಲಾದರೂ ಒಂದು ಹನುಮನ ವಿಗ್ರಹ ಇದ್ದು ಆ ಹನುಮನ ವಿಗ್ರಹಕ್ಕೆ ಆಗಿಂದಾಗಲೇ ವಿಶೇಷವಾದಂಥ ಪೂಜಾ ಅನುಷ್ಠಾನಗಳು ನಡೆಸ್ತಾನೇ ಬರ್ತಾರೆ। ಅಂದರೆ ಆ ಊರಿನ ಆ ಗ್ರಾಮದ ರಕ್ಷಣೆ ಮಾಡುವ ಕಾಯಕ ಹನುಮನ ಹೊಣೆ, ಹನುಮನೇ ಇರ್ತಕ್ಕಂಥದ್ದು। ಜೊತೆಗೆ ರುದ್ರವೀರ್ಯ ಸಮನ್ವಿತಾಯೇ ನಮಃ, ರುದ್ರದೇವರಲ್ಲಿ ಏನು ಶಕ್ತಿ ಇದೆಯೋ ಅಂದರೆ ಶಿವನಲ್ಲಿರ್ತಕ್ಕಂಥ ಶಕ್ತಿ ಹನುಮನಲ್ಲಿದೆ ಅಂತಲೂ ಹೇಳ್ತಾರೆ। ಅಂದರೆ ಹನುಮ ಅಂತಹ ಒಂದು ಶಕ್ತಿ। ಹನುಮನ ಜನ್ಮವೇ ಬಹಳ ವಿಶೇಷ, ಹನುಮನ ಜನ್ಮವೇ ಬಹಳ ವಿಶೇಷವಾಗಿರ್ತಕ್ಕಂಥ ಹನುಮ। ಹಾಗಾಗಿ ಶಿವನ್ನೂ ಪ್ರಾರ್ಥನೆ, ಹನುಮನೂ ಪ್ರಾರ್ಥನೆ, ಜೊತೆಗೆ ಶಿವಕೇಶವರ ಆರಾಧನೆಯಲ್ಲಿ ಹನುಮನ ಪಾತ್ರ ಬಹಳ ದೊಡ್ಡದು। ಹನುಮನ ಇವತ್ತಿನ ದಿವಸ ಹನುಮದ್ ವ್ರತ ಎಂಬತಕ್ಕಂಥದ್ದಿದೆ। ಹನುಮನಿಗೆ ಒಂದು ವ್ರತವನ್ನು ಅನುಷ್ಠಾನವನ್ನು ಮಾಡತಕ್ಕಂಥ ಇವತ್ತಿನ ಈ ಶುಭ ದಿನ। ಇದನ್ನು ಒಂದಷ್ಟು ಭಾಗಗಳಲ್ಲಿ ಹನುಮತ್ ಜಯಂತಿ ಅಂತ ಹೇಳ್ತಾರೆ, ಒಂದಷ್ಟು ಭಾಗದಲ್ಲಿ ಹನುಮದ್ ವ್ರತ ಅಂತ ಹೇಳ್ತಾರೆ। ಆದರೆ ಹನುಮತ್ ಜಯಂತಿಯೇ ಪ್ರತ್ಯೇಕವಾಗಿ ಮತ್ತೊಮ್ಮೆ ಬರುತ್ತೆ, ಆದರೆ ಇವತ್ತು ಹನುಮದ್ ವ್ರತ ಅಂತ ಇರ್ತಕ್ಕಂಥದ್ದಿದೆ। ಈ ಹನುಮದ್ ವ್ರತದಲ್ಲಿ ವ್ರತವನ್ನು ಆಚರಣೆ ಮಾಡಿ ಇವತ್ತು ಅಂದರೆ ಒಂದಷ್ಟು ದಿನಗಳ ಕಾಲ ಮಾಲಾಧಾರಿಗಳಾಗಿ ಮಾಲೆಯನ್ನು ಧರಿಸಿ ಅದಾದ ನಂತರ ಹನುಮನ ಮೂಲಕ್ಷೇತ್ರವೋ
ಹನುಮನ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೂ ಹೋಗಿ ಅಲ್ಲಿ ಹನುಮನ ದರ್ಶನ ಮಾಡಿ ಬರುವಂತಹದ್ದು ಒಂದಷ್ಟು ಜನಕ್ಕೆ ವಾಡಿಕೆ ಇದೆ. ಇವತ್ತು ಕಿಷ್ಕಿಂಧ ನಗರ ಅಂದರೆ ಹಂಪೆ ಹತ್ತಿರ ಇರ್ತಕ್ಕಂಥ ಕಿಷ್ಕಿಂಧ, ಅಲ್ಲಿರ್ತಕ್ಕಂಥ, ಯಾಕೆಂದರೆ ಹನುಮ ಹುಟ್ಟಿದ್ದೇ ಅಲ್ಲಿ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ಸಾಕಷ್ಟು ಆಧಾರಗಳಿರ್ತಕ್ಕಂಥ ಕಿಷ್ಕಿಂಧ ನಗರದಲ್ಲಿ ಅಂದರೆ ಹನುಮ ಹುಟ್ಟಿರ್ತಕ್ಕಂಥ ಆ ಮೂಲ ಸಾನ್ನಿಧ್ಯದಲ್ಲಿ ಅಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ಅಲ್ಲಿ ಪೂಜಾ ಅನುಷ್ಠಾನ ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗಾಗಿ ಆ ಕ್ಷೇತ್ರ ಇರ್ತಕ್ಕಂಥದ್ದು ಸಹಿತ ಕರ್ನಾಟಕ ರಾಜ್ಯದಲ್ಲೇ. ಆದ್ದರಿಂದ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಭಾಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ, ಹನುಮ ನಮ್ಮವನು, ನಮ್ಮ ರಾಜ್ಯದ ಹನುಮ. ಈ ಹನುಮ ಎಲ್ಲೆಲ್ಲೂ ಸಹಿತ ಇವತ್ತು ಹನುಮನ ಪತಾಕೆ, ಹನುಮನ ಕೀರ್ತಿ ಒಂದು ಮೂಲೆ ಮೂಲೆಗಳಲ್ಲಿ, ಪ್ರತಿಯೊಂದು ರಾಜ್ಯದ ಕೊನೆ ಮೂಲೆಗಳಲ್ಲೂ, ಹೊರ ರಾಜ್ಯಗಳಲ್ಲೂ, ದೇಶ ವಿದೇಶಗಳಲ್ಲೂ ಸಹಿತ ಹನುಮನ ಕೀರ್ತಿ ಬಹಳಷ್ಟು ಇದೆ. ಹನುಮನ ಭಕ್ತರಿದ್ದಾರೆ. ಅಂದರೆ ಭಕ್ತಿ ಪರಾಕಾಷ್ಠೆಯಲ್ಲಿ ನಾವು ಯಾರನ್ನಾದ್ರೂ ನೋಡ್ಬೋದಾದರೆ ಅದು ಹನುಮ ಮಾತ್ರನೇ. ಹನುಮನಿಗೆ ಬೇಕಾದ್ದು ಸ್ವಾಮಿನಿಷ್ಠೆ, ಒಂದು ಭಗವಂತನ ಧ್ಯಾನ, ಭಗವಂತನ ಆರಾಧನೆ, ಎರಡು ಬಿಟ್ಟು ಮತ್ತು ಯಾವ ಸಿರಿ ಸಂಪತ್ತನ್ನು ಸಹಿತ ಆತ ಅಪೇಕ್ಷೆ ಪಟ್ಟವನಲ್ಲ. ಹಾಗಾಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮುಹೂರ್ತದಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ತನ್ನ ಪರಿಸರದಲ್ಲಿ ಆ ಪಟ್ಟಾಭಿಷೇಕದ ಮುಹೂರ್ತದಲ್ಲಿ ಬಂದಿರತಕ್ಕಂತಹ ಅತಿಥಿಗಳೆಲ್ಲರಿಗೂ ಸಹಿತ ಒಂದೊಂದು ಒಡವೆಗಳನ್ನು, ಒಂದೊಂದು ವಸ್ತುಗಳನ್ನು, ವಿಶೇಷವಾಗಿರ್ತಕ್ಕಂಥ ಪ್ರಾಂತ್ಯಗಳನ್ನು ಶ್ರೀರಾಮಚಂದ್ರ ರಾಮ ಸೀತಾ ಲಕ್ಷ್ಮಣ ಸಮೇತ ಹನುಮತ್ ಸಮೇತ ಅಂದರೆ ಆ ಒಂದು ಪರಿವಾರದಲ್ಲಿ ಇದ್ದಂಥ ಎಲ್ಲರಿಗೂ ಸಹಿತ ಒಂದೊಂದನ್ನು ಕೊಡುಗೆಯಾಗಿ ಕೊಟ್ಟುಕೊಂಡು ಬಂದರು. ಎಲ್ಲ ಕೊಟ್ಟರು ಸಹಿತ ತಾಯಿಯ ಪಾದದಡಿ ಅಂದರೆ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮ ಪಾದದಡಿ ಅಂದರೆ ರಾಮ ಸೀತಾರಾಮರ ಪಾದದಡಿಯಲ್ಲಿ ಹನುಮ ಕೂತಿದ್ದಾಗ ಸೀತೆ ಹೇಳ್ತಾಳೆ, ಹನುಮ ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟಾಯಿತು, ಆದರೆ ಏನಾದರೂ ಒಂದು ಕೊಡಬೇಕಾದ್ದು ನಮ್ಮ ಹನುಮನಿಗೂ ಕೊಡಬೇಕಲ್ವ. ಹನುಮ ಪ್ರಾರಂಭದಿಂದಲೂ ಕಷ್ಟಪಟ್ಟಿದ್ದಾನೆ, ಜೊತೆಗೆ ನಮ್ಮಿಬ್ಬರು ಪುನಃ ಒಂದು ಕಡೆ ಸೇರಲಿಕ್ಕೂ ಕಷ್ಟಪಟ್ಟಿದ್ದಾನೆ. ಇವತ್ತಿನ ಈ ಸುಂದರವಾದಂತಹ ಒಂದು ಪ್ರಕೃತಿಯಲ್ಲೇ ಸುಂದರವಾದಂತಹ ತಾಣದಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ಸಹಿತ ಹನುಮನಾಗಿದ್ದಾನೆ. ಹನುಮನಿಗೆ ಏನಾದರೂ ಒಂದು ಕೊಡಬೇಕಂತ ಹೇಳಿದಾಗ ಹನುಮನಿಗೆ ಬಹಳ ಬೆಲೆ ಬಾಳುವಂತಹ ವಸ್ತುವೇ ಕೊಡಬೇಕು, ಅಂತಿಂಥದ್ದು ಕೊಟ್ಟರೆ ಅಲ್ಲ. ಯಾಕೆಂದರೆ ಹನುಮನ ಶ್ರಮ ಆ ಥರ ಇದೆ, ಹನುಮ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಸ್ವಾಮಿ ಭಕ್ತಿ ಆ ಥರ ಇದೆ. ಹನುಮ ಪ್ರತಿ ಕ್ಷಣ ಸೀದಾ ನನ್ನ ನಾಮವನ್ನು ಪಠನೆ ಮಾಡುತ್ತಿದ್ದಾನೆ ಅಂತ ಹೇಳಿದಾಗ ಸೀತೆ ಅಂತಹ ಒಂದು ಅಪರೂಪವಾದಂತಹ ವಿಶೇಷವಾಗಿರ್ತಕ್ಕಂಥದ್ದೇನು, ಅಂತಹ ವಿಶೇಷತೆ ಅಪರೂಪ ಇರತಕ್ಕಂಥದ್ದು ಸೀತಾನ್ವೇಷಣೆಯಲ್ಲಿ ಸೀತೆಗೆ ಮೊದಲು ರಾಮ ಕೊಟ್ಟಂತಹ ಒಂದು ಸರ ಇತ್ತು, ಮುತ್ತಿನ ಸರ. ಆ ಮುತ್ತಿನ ಸರವನ್ನೇ ಸೀತೆ ತೆಗೆದುಕೊಟ್ಟು ಬಿಡ್ತಾಳೆ. ನೀವೇ ನನ್ನ ಪಕ್ಕದಲ್ಲಿದ್ದೀರಿ, ಹಾಗಿದ್ದಾಗ ನೀವು ಕೊಟ್ಟಂಥ ಈ ಮುತ್ತಿನ ಸರ ಇದು ಹನುಮನಿಗಿರಲಿ ಅಂತ ಹೇಳಿ ಕೊಡ್ತಾಳೆ. ಆ ಮುತ್ತಿನ ಸರವನ್ನು ಹನುಮನಿಗೆ ಕೊಟ್ಟರೆ ಹನುಮ ಮಾಡಿದ ರೀತಿ ಏನಪ್ಪ ಅಂದರೆ ಆ ಮುತ್ತಿನ ಸರವನ್ನು ಒಂದಷ್ಟು ದೂರ ಹೋಗಿ ಕೂತ್ಕೊಂಡು ಮುತ್ತಿನ ಸರವನ್ನು ಒಂದೊಂದೇ ಕಟ್ ಮಾಡಿ ಬಾಯಲ್ಲಿ ಅಗದು ನೋಡ್ತಾ ಇದ್ದ. ಅಂದರೆ ಅದರೊಳಗೆ ರಾಮನಾಮದ ಸಿಹಿ ಇದೆಯಾ ಅಂತ, ಆ ಮುತ್ತಲ್ಲಿ ರಾಮನಾಮದ ಸಿಹಿ ಇದೆಯಾ ಎಂಬತಕ್ಕಂಥದ್ದು ಚಿಂತನೆ ಹನುಮನದು. ಆದರೆ ಸೀತಾಮಾತೆಗೆ ಬಹಳಷ್ಟು ಬೆಲೆ ಬಾಳ್ತಕ್ಕಂಥ, ನನಗೆ ನನ್ನ ಗಂಡ ಪ್ರೀತಿಯಾಗಿ ಕೊಟ್ಟಿರ್ತಕ್ಕಂಥ, ನನ್ನನ್ನು ನೋಡಲಿಕ್ಕೆ ಬಂದಾಗ ಮೊದಲನೇ ಸರವಾಗಿ ನನಗೆ ತಂದುಕೊಟ್ಟಂಥ ಆ ಮುತ್ತಿನ ಸರವನ್ನೇ ನಾನು ಅಷ್ಟು ಪ್ರೀತಿ ವಿಶ್ವಾಸವಾಗಿ ಕೊಟ್ಟನಲ್ಲ. ಆದರೆ ಹನುಮ ಮಾಡ್ತಿರ್ತಕ್ಕಂಥ ರೀತಿ ಏನು ಅಂತ ಹನುಮನ ಮೇಲೆ ತಾಯಿ ಕೋಪ ಮಾಡ್ಕೊಳ್ತಾಳೆ. ಇದೆಲ್ಲವನ್ನು ನೋಡ್ತಾ ಮುಗುಳ್ನಗೆಯಿಂದ ನಗತಾ ಕೂತ್ಕೊಂಡ ಶ್ರೀರಾಮಚಂದ್ರ. ಯಾಕೆಂದರೆ ರಾಮನಿಗೆ ಅದರ ಅರಿವಿತ್ತು, ರಾಮನಿಗೆ ಸಂಪೂರ್ಣ ಜ್ಞಾನ ಇತ್ತು. ಸಂಪೂರ್ಣವಾಗಿ ಹನುಮ ಏನಕ್ಕಾಗಿ ಚಿಂತನೆ ಮಾಡ್ತಿದ್ದಾನೆ, ಏನನ್ನು ಹುಡುಕ್ತಿದ್ದಾನೆ, ಪ್ರತಿಯೊಂದು ಮುತ್ತನ್ನು ಸಹಿತ ಅಗದು ಉಗಿತಾ ಇದ್ದಾನಲ್ಲ, ಅದರಲ್ಲಿ ಏನು ಕಾಣ್ತಿದ್ದಾನೆ ಅಂತಕ್ಕಂಥದ್ದು ರಾಮನ ಗೊತ್ತಿತ್ತೇ ವಿನಃ ಸೀತೆ ಗೊತ್ತಿರಲಿಲ್ಲ. ಸೀತೆ ಮೂಗಿನ ತುದಿಯಲ್ಲೇ ಕೋಪ ಇಟ್ಕೊಂಡಿದ್ಲು. ನಾನು ಇಷ್ಟು ಬೆಲೆ ಬಾಳತಕ್ಕಂತಹ ಈ ಮುತ್ತಿನ ಹಾರವನ್ನು ಕೊಟ್ಟರು ಪ್ರತಿಯೊಂದು ಹಾರವನ್ನು ಸಹಿತ ಕಟ್ ಮಾಡಿ ಅಗದು ಒಂದೊಂದೇ ಉಗಿತಾ ಇದ್ದಾನಲ್ಲ ಅಂತ ಚಿಂತನೆ ಇತ್ತು. ಆದರೆ ಆ ಚಿಂತನೆಗೆ ಕೊನೆಯ ಒಂದು ಉತ್ತರ ಸಿಕ್ಕಿತ್ತು. ಆ ಉತ್ತರ ಏನು ಅಂತ ನಂತರ ನೋಡೋಣ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಈ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿ, ರಾಮನ ಭಕ್ತಿ ಪರಾಕಾಷ್ಠೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಿದ್ರಿ. ಹನುಮ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆ ಮುತ್ತಿನ ಸರವನ್ನು ಒಂದೊಂದೇ ಮುತ್ತಿನ ಸರವದ ಒಂದೊಂದು ಮಣಿಯನ್ನು ತೆಗೆದು ತಾನು ನಾಲಿಗೆಯಲ್ಲಿ ನೋಡಿ ಹಗಲಲ್ಲಿ ಕಚ್ಚಿ ಒಂದೊಂದು ಸಹಿತ ತುಂಡು ತುಂಡು ಮಾಡ್ತಿದ್ದ. ಸೀತೆ ಒಮ್ಮೆ ರಾಮನ ಮುಖವನ್ನು ನೋಡಿದ್ಲು. ರಾಮ ಮುಗುಳ್ನಗೆಯನ್ನು ನಗದ. ಆ ಮುಗುಳ್ನಗೆ ನಕ್ಕುವಾಗ ಇಲ್ಲಿ ಸೀತೆಗೂ ಒಂತರಹ ನಾನು ಪುನಃ ಏನು ಕೇಳಬೇಕು ಬಿಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಬಹಳಷ್ಟು ತೊಂದರೆ ಆಯಿತು. ಆದರೂ ಅಷ್ಟು ದೂರದಲ್ಲಿ ಹೋಗಿ ಕೂತ್ಕೊಂಡು ಪ್ರತಿಯೊಂದು ಮುತ್ತುಗಳನ್ನು ಸಹಿತ ಕಡಿದು ದೂರ ಎಸಿತಾ ಇದ್ದಾಗ ಅದನ್ನು ತಡಿಲಾರದೆ ಸೀತೆ ಕೇಳ್ತಾಳೆ, ನಾನಷ್ಟು ಬೆಲೆ ಬಾಳ್ತಕ್ಕಂಥದ್ದು, ನೀವು ನನಗೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅಂದಿನಿಂದ ಇಂದಿನವರೆಗೂ ಜೋಪಾನ ಮಾಡ್ಕೊಂಬಂದಿರತಕ್ಕಂಥ ಈ ಮುತ್ತಿನ ಸರವನ್ನು ರಾಮಭಕ್ತ ಹನುಮ ನಿಮ್ಮ ಭಕ್ತನಾಗಿದ್ದು ಸದಾಕಾಲ ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಎಲ್ಲ ಥರ ಸೇವೆಗಳನ್ನು ಮಾಡ್ತಿದ್ದಾನಲ್ಲ ಅಂತಕ್ಕಂಥದಕ್ಕೋಸ್ಕರ ಈ ಮುತ್ತಿನ ಸರವನ್ನು ಕೊಟ್ಟರೆ ಆ ಮುತ್ತಿನ ಸರವನ್ನು ತುಂಡು ತುಂಡು ಮಾಡಿಬಿಟ್ನಲ್ಲ,
ಏನು ಈತನ ಒಂದು ಕಪಿಚೇಷ್ಟೆ ಅಂಥೇಳಿ ಎಷ್ಟೇ ಆದರೂ ಕೋತಿ ಕೈಯಲ್ಲಿ ನಾವು ಒಂದು ಸರವನ್ನು ಕೊಟ್ಟಂಗಾಯ್ತಾ, ಕೋತಿ ಕೈಯಲ್ಲಿ ಎಲ್ಗಿಂಚಿ ಕೊಟ್ಟಂಗಾಯ್ತಲ್ಲ ಅನ್ನೋ ಮಾತೂ ಆಡಿಬಿಡ್ತಾಳೆ. ಆಗ ರಾಮ ಹೇಳ್ತಾನೆ, ಈ ಮಾತನ್ನು, ಇದು ನೀನು ಆಡಿರ್ತಕ್ಕಂತಹ ಮಾತಿಗೆ, ಇದನ್ನು ನನ್ನಿಂದ ಅದಕ್ಕೆ ಬೇಕಾಗಿರ್ತಕ್ಕಂತಹ ಉಪಯುಕ್ತವಾದ ಮಾಹಿತಿ ಅಥವಾ ಅದರ ವಿಚಾರಗಳು, ಆ ಮಣಿಯಲ್ಲಿ ಏನಕ್ಕೋಸ್ಕರ ಹುಡುಕ್ತಿದ್ದಾನೆ, ಆ ಮಣಿ ಏನು ಆ ಥರ ಎಲ್ಲ ಕಟ್ ಮಾಡಿ ಹಾಕ್ತಿದ್ದಾನೆ ಅನ್ನೋದನ್ನು ನಾನು ಹೇಳೋಕ್ಕಿನ್ನ ಹನುಮನ್ನೇ ಕರೆದು ಕೇಳೋಣ ಅಂಥೇಳಿ ಅಷ್ಟು ದೂರ ಕೂತಿರ್ತಕ್ಕಂಥ ಹನುಮನ್ನ ಇಲ್ಲಿ ಬಾ ಹನುಮ ಅಂತ ಹೇಳಿ ಕರೆದು ಸೀತೆ ಕೇಳಿದಂಥ ಒಂದೊಂದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರವಾಗಿ ಹನುಮನೆ ಉತ್ತರಿಸ್ತಾನೆ. ಅಮ್ಮ, ನೀವೇನು ಬಹಳ ಮುದ್ದಾದ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದಂಥ ವಿಶ್ವಾಸದಿಂದ ನಿಮ್ಮ ಮಗ ಅಂತಲೋ ಅಥವಾ ನಿಮ್ಮ ಶಿಷ್ಯ ಅಂತಲೋ ಅಥವಾ ಸದಾಕಾಲ ರಾಮಭಕ್ತ ಅಂದರೆ ರಾಮನ ಪಾದಕೆಗಳ ಸೇವೆ ಮಾಡುವಂಥ ಒಬ್ಬ ಶಿಷ್ಯ ಅಂತಲೋ ಈತನ ಒಂದು ಇಟ್ಟಿರ್ತಕ್ಕಂಥ ಪ್ರೀತಿಗೆ ನೀವು ಕೊಟ್ಟಿರ್ತಕ್ಕಂಥ ಸರವೇನೂ ಬಹಳ ಮುಖ್ಯ. ಆದರೆ ಇಷ್ಟು ದಿವಸ ಇದನ್ನು ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀರಲ್ಲ, ಏನಿದೆ ಅಂತ ಕಾಪಾಡ್ಕೊಂಡ್ರಮ್ಮ ಈ ಸರನ್ನು? ನೀವು ಬಹಳಷ್ಟು ಜೋಪಾನವಾಗಂತೂ ಕಾಪಾಡ್ಕೊಂಡಿದ್ದೀರಲ್ಲ ಸರನ್ನು, ಕಾಪಾಡಿ ನನಗೆ ಕೊಟ್ರಿ. ನನಗೆ ಕೊಟ್ಟಂಥ ಸರ ಏನೋ ಅಮೂಲ್ಯವಾಗಿರ್ತಕ್ಕಂಥದ್ದು, ಬಹಳಷ್ಟು ಸಿಹಿ ಇದೆ ಅಂತ ನಾನು ನೋಡಿದ್ರೆ ಈ ಸರದಲ್ಲಿ ಆ ಟೇಸ್ಟ್, ಆ ಸಿಹಿನೇ ಕಾಣಿಸ್ತಿಲ್ವಲ್ಲ. ನನಗೆ ಬೇಕಾದಂಥ ಸಿಹಿ ಅದರಲ್ಲಿರ್ತಕ್ಕಂಥ ರಾಮನಾಮದಲ್ಲಿ ಏನು ಸಿಹಿ ಇದೆಯೋ, ರಾಮನಾಮನ ಶ್ರೀರಾಮ ಜಯರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ಪಠನೆ ಮಾಡಬೇಕಾದ್ರೆ ಅದರ ಆನಂದವೇ ಬೇರೆ. ಅಷ್ಟು ಆನಂದ ನನಗೆ ರಾಮನಾಮದಲ್ಲಿ ಸಿಗ್ತಾ ಇದೆ. ಆದರೆ ನೀವು ಕೊಟ್ಟಿರ್ತಕ್ಕಂಥ ಆ ಮುತ್ತಿನ ಸರದಲ್ಲಿ ಸಿಗಲಿಲ್ವಲ್ಲಮ್ಮ. ಆ ಮಾತು ಕೇಳಿದ ಮರುಕ್ಷಣ ಒಮ್ಮೆ ಸೀತೆ ಸಹಿತ ದಿಗ್ಭ್ರಾಂತಳಾಗ್ತಾಳೆ. ಅಬ್ಬಾ, ಇನ್ನೆಂಥ ಭಕ್ತಿ ಪರಾಕಾಷ್ಠರಪ್ಪ ನಿಂದು, ಇನ್ನೆಷ್ಟು ಭಕ್ತಿಯನ್ನು ನೀನು ನೋಡ್ತಾ ಇದೆಯಾ, ಇನ್ನು ನಿನ್ನ ರಾಮನ್ನ ಎಷ್ಟು ಎಂತಹದ್ದು ಒಂದು ನಿನ್ನ ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತಿದ್ದೆ ಅಂದಾಗ, ಆಗಮ್ಮ ನೀವು ಕೊಟ್ಟಿರ್ತಕ್ಕಂಥ ಸರ ನನ್ನ ಈ ಅಲಂಕಾರಕ್ಕಷ್ಟೇ ಇರುತ್ತೆ. ಆದರೆ ಸದಾಕಾಲ ನನ್ನ ಹೃದಯ ಮಂದಿರದಲ್ಲಿ ನೀವಿಬ್ಬರು ದಂಪತಿಗಳು ಕೂತಿದ್ದೀರಮ್ಮ, ನಿಮ್ಮನ್ನು ನಾನು ಪ್ರತಿ ಕ್ಷಣ ಸಹಿತ ಆರಾಧನೆ ಮಾಡ್ತಿದ್ದೀನಿ. ನನ್ನ ಸಂಪೂರ್ಣವಾದಂಥ ಧ್ಯಾನ, ಸಂಪೂರ್ಣವಾದಂಥ ಗಮನ ನನಗೆ ರಾಮನಾಮ ಬಂದು ಬಿಟ್ಟರೆ ಮತ್ತೇನೂ ನನಗೆ ಬೇಡ, ನನಗಿಲ್ಲ. ನನ್ನ ರೋಮದಲ್ಲೂ ಸಹಿತ ರಾಮನಾಮವೇ ಜಪ ಆಗ್ತಾ ಇರುತ್ತಮ್ಮ ಅಂತ ಹೇಳ್ತಾರೆ. ಹಾಗೆ ಹೇಳುವ ಮರುಕ್ಷಣ ತನ್ನ ಹೃದಯವನ್ನು ಬಗೆದು ತೋರಿಸ್ತಾನೆ. ಅಲ್ಲಿ ಸೀತಾರಾಮರು ಕಾಣ್ತಾರೆ. ಇಂತಹ ಒಂದು ವಿಶೇಷತೆ ನೋಡಿ. ಬಹುಶಃ ಇಂತಹ ಒಂದು ಭಕ್ತಿ ಪರಾಕಾಷ್ಠೆ ನಾವು ನೋಡ್ಬೋದಾದರೆ ಅದು ರಾಮಭಕ್ತ ಹನುಮನಲ್ಲಿ ಬಿಟ್ಟರೆ ಮತ್ತಾರಲ್ಲೂ ಇಲ್ಲ. ಅದಕ್ಕೋಸ್ಕರನೇ ನಾವು ಸದಾಕಾಲ ಏನೇ ಕಾಯಕ ಮಾಡಿದ್ರು, ಯಾವುದೇ ಮಾಡಿದ್ರೂ ಆ ಒಂದು ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡಬೇಕು. ಆದರೆ ಇವತ್ತಿನ ಕಾಲಧರ್ಮ ಹೇಗಾಗಿದೆ, ಗುರುಗಳನ್ನಾಗಲಿ ಅಥವಾ ತಾವು ನಂಬಿರ್ತಕ್ಕಂಥವ್ರನ್ನಾಗಲಿ ಆರಾಧನೆ ಮಾಡ್ತಕ್ಕಂಥದ್ದಲ್ಲ, ಜನ್ಮ ಕೊಟ್ಟ ತಂದೆ ತಾಯಿನ ಸಹಿತ ಇವತ್ತು ಲೆಕ್ಕ ಇಲ್ಲದಂಥ ರೀತಿಯಲ್ಲಿ ನೋಡೋರಿದ್ದಾರೆ. ಹೊರಗಿರ್ತಕ್ಕಂಥವ್ರು ಎಲ್ಲರಿಗೂ ಸಹಿತ ಸ್ಥಾನಮಾನವನ್ನು ಕರ್ಣಿಸ್ತಾರೆ. ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಅವರು ಗೌರವಿಸ್ತಾರೆ, ಯಾರೊಬ್ಬರು ಮಾತಾಡಬೇಕಾದ್ರೂ ಅವ್ರನ್ನ ಪ್ರೀತಿಸ್ತಾರೆ, ಅವ್ರನ್ನ ಪೂಜಿಸ್ತಾರೆ, ಅವ್ರಿಗೆ ಇಲ್ಲದಂಥ ಸೇವೆಗಳನ್ನು ಮಾಡ್ತಾರೆ. ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮದಾತರನ್ನು ಕಾಲಲ್ಲೊದ್ದು ಹೋಗ್ತಾರೆ. ಇಂತಹ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವರೆಲ್ಲರಿಗೂ ಒಂದು ಮಾದರಿ ಆಗಿರಬೇಕು. ಇವತ್ತು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಆರಾಧನೆ ಮಾಡ್ತಿದ್ದೀವಿ. ಇವತ್ತಾದರೂ ಇನ್ನು ಮುಂದೆ ಹಾಕುವ ಪ್ರತಿ ಕ್ಷಣ ಆದರೂ ಜನ್ಮದಾತರನ್ನು ನೆನೆಸುವಂತಹ ಕಾಯಕ ಪ್ರತಿಯೊಬ್ಬರಿಗೂ ಆಗಬೇಕು. ನಾವು ಏನೇ ಪೂಜಾನುಷ್ಠಾನ ಮಾಡೋಣ, ಯಾವುದೇ ಜಪತಪಗಳನ್ನು ಮಾಡೋಣ, ಯಾವುದೇ ಅನುಷ್ಠಾನವನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋಣ, ಆದರೆ ಅದನ್ನು ಮಾಡಬೇಕಾದ್ರೆ ಬೇಕಾಗಿರುವಂಥ ಶಕ್ತಿ, ಈ ದೇಹ, ಈ ಮನಸ್ಸು, ಇದರ ಭಿಕ್ಷೆ ತಂದೆ ತಾಯಿ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ತಂದೆ ತಾಯಿ ಕೊಟ್ಟಂಥ ಭಿಕ್ಷೆಯೇ ಈ ಜೀವನ. ಅದಕ್ಕಾಗಿ ಶ್ರೀರಾಮಭಕ್ತ ಹನುಮನ ಪ್ರಾರ್ಥನೆ, ಪೂಜೆ ಎಷ್ಟು ಮುಖ್ಯವೋ, ತಂದೆ ತಾಯಿ ಪಾದಸೇವೆ, ತಂದೆ ತಾಯಿ ಆರಾಧನೆ, ಅವ್ರನ್ನ ಸದಾಕಾಲ ಮನಸ್ಸಲ್ಲಿ ಧ್ಯಾನ ಮಾಡತಕ್ಕಂಥದ್ದು, ಪ್ರತಿನಿತ್ಯ ನಿಮ್ಮ ಕಾಯಕದಲ್ಲಿ ತಂದೆ ತಾಯಿ ನನ್ನ ಜೊತೆಯಲ್ಲಿದ್ದಾರೆ, ಅವರ ಆಶೀರ್ವಾದದೊಂದಿಗೆ ನಡೀತಿದೆ ಎಂಬತಕ್ಕಂತಹ ಮನಸ್ಸನ್ನು, ದೃಢ ಸಂಕಲ್ಪವನ್ನು ನೀವು ಇಟ್ಕೊಂಡಿದ್ದೆ ಆದರೆ ಖಂಡಿತ ಒಳ್ಳೆಯ ಯಶಸ್ಸಿನ ಫಲ. ರಾಮಚಂದ್ರನ ಸದ್ಭಕ್ತನಾದಂಥ ಹನುಮನಿಗೆ ಇವತ್ತು ಏನು ಚಿರಂಜೀವಿ ಸ್ಥಾನ ಇದೆಯೋ, ಆ ಭಗವಂತನ ಪ್ರಾರ್ಥನೆ ಮಾಡಿ ನಾವೆಲ್ಲವನ್ನೂ ಸಹಿತ ಹೇಗೆ ಕಾಯಕಲ್ಪಗಳನ್ನು ಸಿದ್ಧಿಪಡಿಸ್ಕೊಳ್ತಿದ್ದೀವೋ, ಅದೇ ಪ್ರಕಾರ ನಿಮ್ಮೊಳಗೆ ಮತ್ತೊಂದು ಶಕ್ತಿಯೇ ಉಲ್ಬಣ ಆಗುತ್ತೆ. ಹಾಗಾಗಿ ಇವತ್ತಿನ ಈ ಹನುಮದ್ರೋತದ ಹನುಮನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಶ್ರೀರಾಮ ಜಯರಾಮ ಜಯ ಜಯ ರಾಮ. ಮತ್ತೊಮ್ಮೆ ರಾಮನಾಮವನ್ನು ಎಲ್ಲರೂ ಪಠನೆ ಮಾಡಿ ಇವತ್ತು ಹನುಮ ಕ್ಷೇತ್ರಗಳಲ್ಲಿ ನಡೀತಿರತಕ್ಕಂಥ ವಿಶೇಷವಾದಂತಹ ಪೂಜಾ ಅನುಷ್ಠಾನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಾವೆಲ್ಲರೂ ಸಹಿತ ಹೋಗಿ ಆಯಾ ಕ್ಷೇತ್ರಗಳಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಎಲ್ಲೆಲ್ಲಿ ಹನುಮನಿಗೆ ವಿಶೇಷವಾದ ಪೂಜೆ, ಅಲಂಕಾರ, ಸೇವೆ ಜೊತೆಗೆ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಎಲ್ಲೆಲ್ಲಿ ವಾನರ ಸೈನ್ಯ ಇದೆಯೋ ನೋಡಿ, ದೇವಾಲಯಕ್ಕೆ ಸಾಕಷ್ಟು ಪುಷ್ಪಗಳ ಅಲಂಕಾರ ಮಾಡ್ತೀವಿ ನಾವು, ಸಾಕಷ್ಟು ವಿಧವಾಗಿರ್ತಕ್ಕಂತಹ ಪುಷ್ಪಗಳು ಅಥವಾ ಅಲಂಕಾರ ಬರ್ತಕ್ಕಂಥ ಭಕ್ತರಿಗೆ ಪ್ರಸಾದ ಎಲ್ಲವೂ ಸತ್ಯವೇ. ಆದರೆ ಎಲ್ಲೆಲ್ಲಿ ವಾನರ ಸೈನ್ಯ ಕಂಡು ಬರುತ್ತೋ ಅಂತಹ ವಾನರ ಸೈನ್ಯಕ್ಕೆ ಹೋಗಿ ಅಲ್ಲೊಂದಿಷ್ಟು ಏನಾದರೂ ಸೇವೆ ಮಾಡಿ ಬನ್ನಿ. ಆದರೆ ವಾನರ ಸೈನ್ಯಗಳಿಗೆ, ಕೋತಿಗಳಿಗೆ, ವಾನರ ಸೈನ್ಯಕ್ಕೆ ನೀವು ಏನಾದರೂ ಆಹಾರವನ್ನು, ನೀರನ್ನು, ಆಹಾರವನ್ನು, ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಕೊಡಬೇಕಾದ್ರೆ ರಸ್ತೆಗಳ ಹತ್ರ
ರಸ್ತೆಗಳ ಹತ್ರ, ಫುಟ್ಪಾತ್ ಹತ್ರ ಅಥವಾ ಅಂತಿಂಥ ಕಡೆ ಮಧ್ಯದಲ್ಲಿ ಗಾಡಿ ಓಡಾಡೋ ಕಡೆ ದಯವಿಟ್ಟು ಅಂಥ ತಪ್ಪನ್ನು ಮಾಡಬೇಡಿ. ಅಲ್ಲಿ ಯಾವುದೂ ಕೊಡಬೇಡಿ. ನೀವು ಮಾಡುವ ಮೊದಲನೇ ತಪ್ಪು ಏನಪ್ಪ ಅಂದರೆ, ರಸ್ತೆಗಳ ಕೊನೆಯಲ್ಲಿ ನೀವು ಮುಂದೆ 2 ಹೆಜ್ಜೆ ನಡೆದು ಹೋಗೋಕ್ಕೆ ನಿಮ್ಮ ಕೈಲಾಗೋದಿಲ್ಲ, ಭಯಪಡ್ತೀರಿ, ಅಥವಾ ಇನ್ನೇನೋ ಒಂದು ಅಚಾತುರ್ಯ ಆಗಿರುತ್ತೆ, ಅಥವಾ 2 ಹೆಜ್ಜೆ ನಡೆದು ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ. ನೀವು ಅದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡಿದ್ದೀರಿ. ಅಕಸ್ಮಾತ್ ಅದು ಆಹಾರ ತಿನ್ನಲಿಕ್ಕೆ ಅಂತ ಬಂದಾಗ ಅಲ್ಲಿಂದ ಎಡಭಾಗದಲ್ಲೋ ಬಲಭಾಗದಲ್ಲೋ ಅಥವಾ ಯಾವುದೋ ಒಂದು ಕಡೆಯಿಂದ ಆ ವಾಹನಗಳು ಜೋರಾಗಿ ಬಂದರೆ ಅವನು ಬ್ರೇಕ್ ಆಗದಿರ ಆ ವಾಹನಗಳಿಂದ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ, ಅಲ್ಲಿರ್ತಕ್ಕಂಥ ಆ ಒಂದು ವಾನರ ಸೈನಿಕ ಏನಾದ್ರು ತೊಂದರೆ ಆದರೆ ಅದರಷ್ಟು ಪಾಪಕರ್ಮ, ಅದರಿಂದ ಉಂಟಾಗ್ತಕ್ಕಂಥ ಲೋಪದೋಷ, ಅದರಿಂದ ಬರ್ತಕ್ಕಂಥ ದೋಷಗಳು ಖಂಡಿತ ಇನ್ನು ಮುಂದಿನ 7 ಜನ್ಮಕ್ಕೂ ನೀವು ತೀರಿಸ್ಕೊಳ್ಳೋಕ್ಕಾಗಲ್ಲ. ನಾವು ಏನೇ ಮಾಡಿದ್ರೂ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಬೇಕು. ಒಂದಷ್ಟು ದೂರ ಒಳಗಡೆ ಪರಿಕ್ರಮಿಸಿ, ಸ್ವಲ್ಪ ದೂರ ಅದರಿಂದ ಯಾವುದೇ ಕಾರಣ ತೊಂದರೆ ಆಗದಿರ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಅದರ ಫಲ ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ, ಮೊದಲೇ ನಾನು ಹೇಳಿದೆ, ರುದ್ರದೇವರಿಗೂ ಹನುಮನಿಗೂ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ಅಂತಹ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥ ಈ ಶುಭ ದಿನ ಇವತ್ತು ಹನುಮನ ಪ್ರಾರ್ಥನೆ ಮಾಡ್ತಾ ಹನುಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹನುಮನಿಗೂ ಒಂದು ನಾಮಾರ್ಚನೆ, ಒಂದು ಪುಷ್ಪಾರ್ಚನೆ, ವಿಶೇಷವಾಗಿರ್ತಕ್ಕಂಥ ಧೂಪದೀಪ ನೈವೇದ್ಯಗಳನ್ನು ಮಾಡಿ ಹನುಮನ ಭಕ್ತಿಗೆ, ಹನುಮನ ಕೃಪಾಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಜೊತೆಗೆ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ನಾವು ನೀವೆಲ್ಲರೂ ಸಿದ್ಧ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಪ್ರತಿ ಕ್ಷಣ ರಾಮನಾಮವನ್ನು ಪಠನೆ ಮಾಡೋಣ. ಅದರಿಂದ ಎಲ್ಲರಿಗೂ ಮುಕ್ತಿಯ ಮಾರ್ಗ, ವಿಶೇಷವಾಗಿರ್ತಕ್ಕಂಥ ಭಕ್ತಿಯ ಮಾರ್ಗವಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಭಕ್ತರು, ಮಾಲಾಧಾರಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಅಯ್ಯಪ್ಪನ ಸೇವೆಯನ್ನು ಮಾಡ್ತಾ ಪ್ರತಿನಿತ್ಯದ ಕಾಯಕದಲ್ಲಿ ಅಯ್ಯಪ್ಪನ ವಿಶೇಷವಾಗಿ ಆರಾಧನೆಯನ್ನು ಸಲ್ಲಿಸ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳಾಗುವಂತಹ ಕಾಲ ಅಯ್ಯಪ್ಪನ ಮಾಲಾಧಾರಿಗಳಿಗೆ ಸಿಗುವಂಥ ಒಂದು ಸುವರ್ಣ ಅವಕಾಶ. ಹಾಗಾಗಿ ನಮ್ಮೊಳಗಿರ್ತಕ್ಕಂತಹ ಎಂತಹ ಕೆಟ್ಟ ಗುಣಗಳಾದರೂ ಎಲ್ಲವನ್ನು ದೂರ ಮಾಡಿ ಅಯ್ಯಪ್ಪನ ಮಾಲೆಯನ್ನು ಧರಿಸಿರುವಂಥ ಈ ಸುಂದರ ಕ್ಷಣಗಳಲ್ಲಾದರೂ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಇದನ್ನು ಹಾಗೇ ಮುಂದುವರಿಸ್ತಾ ಮುಂದಕ್ಕೂ ಸಹಿತ ನಾವು ಇದರಿಂದ ಒಳಿತನ್ನು ಕಾಣುವಂಥದ್ದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಯ್ಯಪ್ಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಒಳ್ಳೆಯದಾಗಲಿ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ 5/12/2022 ಸೋಮವಾರ ತ್ರಯೋದಶಿ. ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರ, ಹನುಮದ್ರುತ, ಜೊತೆಗೆ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ಶ್ರೀಕಂಠಮಡಿ ಉತ್ಸವ ಅಂತ ಸಹಿತ ಇವತ್ತಿದೆ. ನಂಜನಗೂಡಿನಲ್ಲಿ ಬಹಳ ಅದ್ಧೂರಿತವಾದಂತಹ ಉತ್ಸವ. ನಂಜನಗೂಡಲ್ಲಿ ಶ್ರೀಕಂಠಮಡಿ ಉತ್ಸವ ಇವತ್ತು ಸ್ವಾಮಿಗೆ ಅಲ್ಲೂ ಸಹಿತ ಬಹಳ ವಿಶೇಷವಾದಂಥ ರೀತಿ ನೋಡಿ. ಸೋಮವಾರ ಶ್ರೀಕಂಠಮಡಿ ಉತ್ಸವ, ಇದೇ ಸೋಮವಾರ ಹನುಮದ್ರುತ, ಇದೇ ಸೋಮವಾರ ಅಯ್ಯಪ್ಪನ ಆರಾಧನಾ ಮಹೋತ್ಸವ. ಎಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಅಯ್ಯಪ್ಪನಿಗೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಈ ವಾರದ 3 ದಿನ ಅಯ್ಯಪ್ಪನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಯುತ್ತೆ. ಎಲ್ಲ ಅಯ್ಯಪ್ಪನ ಭಕ್ತರು, ಎಲ್ಲ ಹನುಮನ ಭಕ್ತರು, ಎಲ್ಲ ಶಿವನ ಆರಾಧಕರು ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಸ್ವಾಮೀ ಶರಣಮಯ್ಯಪ್ಪ. ಖುಷಿಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡಬೇಕು. ಖಂಡಿತಮ್ಮ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ನೀಲಾಂಜನ ಸಮಾಭಾಸಂ ರವಿಪತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಮನೋಜವಂ ಮಾರ್ತುತುಲ್ಯ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಬಾಲರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿನೇ ನಮೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಅಂತಕ್ಕಂಥದ್ದನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದಂಥ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ವಾರದ ಮೊದಲ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಳುವಂಥ ಕಾಲ, ಒಳ್ಳೆ ಫಲಾಫಲಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥ ಕಾಲ. ಸಾಧ್ಯವಾದಷ್ಟು ಇವತ್ತು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ
ಅಲ್ಲಿ ಕೊಡ್ತಕ್ಕಂಥ ಕೇಸರಿ ಪ್ರಸಾದವನ್ನು ಹಣೆಗೆ ತಿಲಕವಾಗಿಟ್ಕೊಂಡು ಜೊತೆಗೆ ಅಲ್ಲಿ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಆರಾಧನೆ ಮಾಡಿ ಬರೋದರಿಂದ ಮೇಷರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಥವಾ ಇವತ್ತು ಕೆಂಪು ವರ್ಣದ ಪುಷ್ಪಗಳನ್ನು ನಿಮ್ಮ ಕುಲದೇವರ ಪಾದಗಳಿಗೆ ಅರ್ಪಣೆ ಮಾಡಿ ತದನಂತರ ನೀವು ಆಚೆ ಹೊರಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಮಾಡುವಂಥ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ನಡೆದರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗಾಗಿ ವೃಷಭ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹಿತ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಮಾಡುವ ಪ್ರತಿಯೊಂದು ಕಾಯಕವನ್ನು ಸಹಿತ ಸಮಾಧಾನ ಚಿತ್ತರಾಗಿರಿ. ಯಾವುದೇ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಿದ್ದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದರು ಅಥವಾ ನಿಮಗೆ ಮೇಲಧಿಕಾರಿಗಳು ಯಾರು ನಿಮಗೆ ಹಿರಿಯರಂತಿದ್ದಾರೋ ಅಂತಹವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ತದನಂತರ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿದರೆ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದ್ರಿಂದ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಅದರ ಫಲಗಳು ಸಾಕಷ್ಟು. ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ಹಣಕಾಸಿನ ವಿಚಾರ ಏನೇ ಲೇವಾದೇವಿ ಮಾಡಬೇಕಾದ್ರೂ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ. ಜೊತೆಗೆ ಇವತ್ತು ಯಾರೊಬ್ಬರನ್ನ ಮಾತಾಡಿದ್ರು, ಯಾರೊಬ್ಬರಿಂದ ಮಾರ್ಗದರ್ಶನ ತೆಗೆದುಕೊಂಡ್ರು ಅಥವಾ ಏನೇ ಮಾಡಬೇಕು ಅಂತ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಅಲ್ಲಿ ವ್ಯತ್ಯಾಸಗಳು ಕಾಣುವಂಥ ಪರಿಸ್ಥಿತಿ ಇದೆ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಸಿಗುತ್ತೆ ಅಂತಲ್ಲ, ಅಥವಾ ನೀವು ಅಂದುಕೊಂಡಿದ್ದೇ ಸತ್ಯ ಆಗಿಬಿಡುತ್ತೆ ಅದೇ ಕರೆಕ್ಟು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಕೆಲವು ಕಣ್ಣೆದುರುಗ ಕಂಡಿದ್ದು, ಕೆಲವು ನೀವು ಅಂದುಕೊಂಡಿದ್ದು, ಕೆಲವು ನೀವು ಆಲೋಚನೆ ಮಾಡಿದ್ದು ಸಹಿತ ಅದೊಂದು ತರಹ ಬೇರೆ ಥರನೇ ಚಿಂತನೆ ಆಗ್ಬೋದು. ಇವತ್ತು ನೀವು ಅಂದುಕೊಂಡಿದ್ದೆಲ್ಲವೂ ಕಾರ್ಯಸಿದ್ಧಿ ಆಗದಿರೋದ್ರಿಂದ ಹನುಮನ ಪ್ರಾರ್ಥನೆ, ಶಿವಾರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಶಿವನಿಗಾಗಲಿ ಅಥವಾ ರಾಮಭಕ್ತ ಹನುಮನಿಗಾಗಲಿ ಬಿಲ್ವಾರ್ಚನೆ ನಡೆಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಮಿಥುನ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರ್ತಕ್ಕಂಥ ದಿನ ಇವತ್ತಾಗುತ್ತೆ. ಇವತ್ತು ಹನುಮದ್ ವ್ರತ ಆದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕಾಯಕವನ್ನಾದರೂ ಒಳ್ಳೆ ಮನಸ್ಸಿನಿಂದ ಒಂದು ತೀರ್ಮಾನ ತಂದುಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಎಲ್ಲಿ ವಾನರ ಸೈನ್ಯ ಇರುತ್ತೋ ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಬರೋದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತಾದ್ದರಿಂದ ಭಯಪಡಬೇಕಾದಿಲ್ಲ. ಆದಷ್ಟು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದಂತಹ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರು ಒಂದು ಹನುಮನ ದೇವಸ್ಥಾನವೋ ಅಥವಾ ವಿಷ್ಣು ದೇವಾಲಯಕ್ಕೂ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹನುಮದ ವ್ರತದ ಈ ಶುಭ ದಿನದಂದು ಎಲ್ಲಾದರೂ ವಿಷ್ಣು ಆಲಯದಲ್ಲಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ಹನುಮನ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು, 11 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ನಡೆಸೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಸಿಂಹರಾಶಿಯವರಿಗೆ ಒಳಮನಸ್ಸಲ್ಲಿ ಒಂದಷ್ಟು ನೋವಿನ ಸಂಗತಿಗಳಿದೆ. ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಹಾಗಂತ ಒಳಗಿರ್ತಕ್ಕಂಥ ಆ ನೋವನ್ನು ಮತ್ತೊಬ್ಬರಲ್ಲಿ ಹೇಳೋಕ್ಕೂ ಆಗ್ತಿಲ್ಲ, ತಾವು ಅನುಭವಿಸೋಕ್ಕೂ ಆಗಲ್ಲ. ಇಂತಹ ಪರಿಸ್ಥಿತಿಗೆ ಒಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಸರಿಸುಮಾರು ಮಧ್ಯಾಹ್ನ 12ರಿಂದ 1 ಗಂಟೆ 20 ನಿಮಿಷ 12ರಿಂದ 1:20 ಈ ಸಮಯದಲ್ಲಿ ಮಾತ್ರ ಭಾಳ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಈ ಸಮಯ ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ಈಡಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಿಷ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಹೋದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಸಮಾಧಾನ ಇರಲಿ, ತೃಪ್ತಿಕರವಾದಂಥ ಮನಸ್ಥಿತಿ ಇರಲಿ. ಎಲ್ಲೇ ಆಚೆ ಹೋಗಿ ಬರಬೇಕಾದ್ರೂ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಥವಾ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಅದರ ಜೊತೆಗೆ ಶಿವದರ್ಶನ ಮಾಡ್ಕೊಂಡು ಬರಬೇಕು. ಶಿವಕೇಶವರಿರುವ ಸಾನ್ನಿಧ್ಯದಲ್ಲಿ ಅಲ್ಲಿ ಹನುಮನ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಮಟ್ಟಿಗಾದರೂ ರಹಸ್ಯಗಳನ್ನು ಮೇಂಟೈನ್ ಮಾಡಿ. ಇವತ್ತು ರಹಸ್ಯವಾಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ರಹಸ್ಯವನ್ನು ಬಿಟ್ಟು ಎಲ್ಲವೂ ಬಹಿರಂಗಪಡಿಸ್ಕೊಂಡ್ರೆ ಯಾವುದೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಇದರಿಂದ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳು ಎದುರಾಗ್ಬೋದು. ಭಾಳ ಜೋಪಾನ, ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿಗ ತುಲಾರಾಶಿ. ಖಂಡಿತಮ್ಮ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಾವೆಷ್ಟೇ ಜ್ಞಾನಿಗಳಾಗಿದ್ದರೂ, ಎಷ್ಟೇ ಬುದ್ಧಿವಂತರಾಗಿದ್ದರೂ ಮತ್ತೊಬ್ಬರ ಮಾರ್ಗದರ್ಶನ ಇವತ್ತು ಬಹಳ ಮುಖ್ಯ ತುಲಾರಾಶಿಯವರಿಗೆ. ತುಲಾಲಗ್ನದಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದನ್ನು ಮರೆತು ನಾವೆಲ್ಲರೂ ಎಂಬತಕ್ಕಂಥ ಒಂದು ಚಿಂತನೆ ಮಾಡಬೇಕು. ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ 11:15 3:22 ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ಉಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಬಹಳ ಜೋಪಾನ, ಎಚ್ಚರಿಕೆಯಲ್ಲಿರಿ. ತುಲಾಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕಿ, ಹಾಗೆ ಸಾಧ್ಯವಾದರೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಒಂಚೂರು ಆಹಾರವನ್ನು ಉಣಬಡಿಸಿ ಈ ಒಂದು ಕಾಯಕವನ್ನು ಮಾಡಿ ತದನಂತರ ನಿಮ್ಮ ಮನೆಯಿಂದ ಆಚೆ ಹೊರಡೋದ್ರಿಂದ ತುಂಬ ಬದಲಾವಣೆಯನ್ನು, ತುಂಬ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ರಾಮನ ಸದ್ಭಕ್ತನಾದಂಥ ಹನುಮನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡುವಂಥದ್ದು ಭಾಳಷ್ಟು ಒಳ್ಳೆಯದು. ಇದರ ಮಧ್ಯದಲ್ಲಿ ಒಂದಷ್ಟು ಜೇನುತುಪ್ಪ, ಕಬ್ಬಿನ ಹಾಲು ಇಂಥದ್ದನ್ನು ರಾಮರ ಸಾನ್ನಿಧ್ಯಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅಭಿವೃದ್ಧಿಯನ್ನು, ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ರಾಮಭಕ್ತ ಹನುಮನ ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮದಲ್ಲೇ ಸಾಕಷ್ಟು ಒಳ್ಳೆ ಫಲಗಳನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಸಿಗ್ತಕ್ಕಂಥದ್ದಲ್ಲ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು, ಆಲೋಚನೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡ್ಕೊಳ್ಳಿ. ಶಾಂತಿ ಸಮಾಧಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಆಲೋಚನೆ ಇಲ್ಲದಿರ ನೀವು ಮುಂದೆ ಹೆಜ್ಜೆ ಹಾಕಿದ್ರೆ ಅದು ನೋವು ಜಾಸ್ತಿ ಆಗುತ್ತೆ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು, ನೀವು ವ್ಯವಹಾರ ಮಾಡುವ ಸ್ಥಳ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಸ್ಥಳ, ಉದ್ಯೋಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಯಾಕೆಂದರೆ ಹಾಕುವ ಪ್ರತಿ ಹೆಜ್ಜೆ ಸಹಿತ ನಮ್ಮದೇ ಆಗಿರೋದಿಲ್ಲ. ಅಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ, ಅದರಿಂದ ನೋವು ಪಡುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ, ನಿಮ್ಮ ಮಾತೃಶ್ರೀ, ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಈ ಒಂದು ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೇ ಆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ವ್ಯಾಪಾರ ವ್ಯವಹಾರದ ಕಡೆ ಗಮನ ಇಟ್ಕೊಳ್ಳಿ. ಏನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ಯಾರೊಬ್ಬರಿಂದಲಾದರೂ ಸಿದ್ಧ ಏನಾದರೂ ಒಂದು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಅಂದರೆ ನಿಮ್ಮೊಳಗಿರ್ತಕ್ಕಂಥ ನಿಮ್ಮ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕಾಗದಿರೇ ಇರ್ಬೋದು ಅಥವಾ ಇನ್ನೊಬ್ಬರ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗದಿರೇ ಇರ್ಬೋದು. ಅಂತಹ ಪರಿಸ್ಥಿತಿನಲ್ಲಿ ಕೆಲವಷ್ಟು ಸಮಸ್ಯೆಗಳು ತೊಂದರೆ ತಂದುಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಆಗುತ್ತೆ. ಭಾಳ ಜೋಪಾನ ಬೇಕಾಗುತ್ತೆ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಬಹಳ ಜೋಪಾನ ಬೇಕಾಗುತ್ತೆ. ಆದಷ್ಟು ಇವತ್ತು ಹಸನ್ಮುಖಿತನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಗುಮುಖದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಏನಾದರೂ ಒಂದು ಸಾಧನೆ ಆದರೂ ಆಗಬಹುದು. ಅದರ ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಬೆಲ್ಲ ಮತ್ತು ಉದ್ದಿನಬೇಳೆಯನ್ನು ಒಂದೊಂದು ಚಿಟಿಕೆಯಷ್ಟೇ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪಶ್ಚಿಮಕ್ಕೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗ್ಬೋದು, ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದಿರ್ಬೋದು, ಅಧಿಕವಾದಂತಹ ಚಂಚಲತೆ ಒಳಗಾಗ್ಬೋದು, ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು. ಇವತ್ತು ನಂಬಿ ಮೋಸ ಹೋಗುವಂಥ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಾ ಇರುತ್ತೆ. ಜೋಪಾನ ಇರಲಿ. ಹಾಗೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಪರಿಸರವನ್ನು ಅಥವಾ ಪ್ರಕೃತಿಯನ್ನು ಅಥವಾ ಸುತ್ತಮುತ್ತಿರ್ತಕ್ಕಂತಹ ಯಾರಾದರೂ ಹಿರಿಯರಿಂದ ಒಂದಷ್ಟು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ಅನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ, ಹೀಗೆ ಶನೇಶ್ಚರ ಮಂತ್ರವನ್ನು ಒಂದಷ್ಟು ಕಾಲ ಜಪಿಸಿ ಶನಿ ಭಗವಾನ್ ದರ್ಶನ ಆಗಲಿ ಅಥವಾ ಆಂಜನೇಯ ಸ್ವಾಮಿ ದರ್ಶನ ಆಗಲಿ ಅಥವಾ ಮಾರುತಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಇಂಥ ಕಾಯಕವನ್ನು ಮಾಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿಯವರು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆಯಿಂದ ಹೊರಟ್ರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಸರಿ ತಪ್ಪುಗಳ ಸರಿಯಾಗಿ ವಿಮರ್ಶೆ ಇಲ್ಲದಿರ ಇದ್ದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ವಿಚಾರಗಳನ್ನು ಮನಸ್ಸಲ್ಲಿ ಬಹಳ ಆಳವಾಗಿಟ್ಕೊಂಡು ಇಲ್ಲದಂಥ ರೀತಿ ನೋವು ತಿನ್ನುವಂಥದ್ದು, ಕಣ್ಣೀರು ಹಾಕುವಂಥದ್ದು, ಮನಸ್ಸೊಳಗಿರ್ತಕ್ಕಂತಹ ನಿಮ್ಮ ಒಳಮನಸ್ಸಿನ ನೋವನ್ನು ಯಾರೊಂದಿಗೂ ಹಂಚ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಅಂತಹ ಪರಿಸ್ಥಿತಿಯೇ ಸಾಕಷ್ಟು ಆಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ. ಇದರ ಮಧ್ಯದಲ್ಲಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ, ಸಾಧ್ಯವಾದಷ್ಟು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಪ್ರತಿನಿತ್ಯ ಒಂದಲ್ಲ ಒಂಥರ ಯಾರೊಂದಿಗಾದರೂ ಮಾತಾಡಿ ನಿಮ್ಮ ಮನದಲ್ಲಿರ್ತಕ್ಕಂಥ ನೋವನ್ನು ಹಂಚ್ಕೊಳ್ಬೋದು. ಆದರೆ ಇವತ್ತು ಯಾರೊಬ್ಬರೊಂದಿಗೆ ಏನು ನೋವನ್ನು ಹಂಚ್ಕೊಂಡ್ರೂ ಅದು ಮತ್ತೊಂದರ ಸಮಸ್ಯೆಯೇ ಎದುರಾಗುತ್ತೆ. ಹಾಗಾಗಿ ಈ ದಿನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಆದರೆ ಭಗವಂತನ ಪ್ರಾರ್ಥನೆ ಮಾಡೋದಕ್ಕಾಗಲಿ, ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಆಗಲಿ ಅಥವಾ ಸಾಧ್ಯವಾದರೆ ನೀಲಿ ವರ್ಣದ ಪುಷ್ಪಗಳನ್ನು ಭಗವತಿಯ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ಹೋಗಿ ಬರೋದ್ರಿಂದ ಅಥವಾ ಸುಂದರವಾದಂಥ ಪರಿಸರ ಪ್ರಕೃತಿಯ ಮಧ್ಯದಲ್ಲಿ ಕೂತು ನಿಮ್ಮ ಆರಾಧ್ಯ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಲಾಭವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸನ್ನು ತುಂಬ ಚಂಚಲತೆಯಾಗಿಟ್ಕೊಂಡಿರ್ತಕ್ಕಂಥದ್ದು, ಯಾವುದನ್ನು ಮಾಡಲಿಕ್ಕೆ ಹೊರಟರೂ ಸಹಿತ ಒಂದಲ್ಲ ಒಂಥರ ನೋವಿರ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕೆಲಸಕ್ಕೆ ಹೆಚ್ಚು ಜಯ ಇದೆ. ಹಾಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 11:15 3:20 ಮಧ್ಯದಲ್ಲಿ ತಾವು ಯಾವುದೇ ಕೈಂಕರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರೂ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ, ಒಳ್ಳೆಯ ಒಂದು ಆಲೋಚನೆಗಳು ಎಲ್ಲವೂ ಸಹಿತ ಲಾಭ ಇರತಕ್ಕಂಥದ್ದೇ. ಇವತ್ತಿನ ದಿವಸ ಸಾಧ್ಯವಾದರೆ ಹನುಮನ ಕ್ಷೇತ್ರಕ್ಕೆ ಹೋಗಿ ಒಂದಷ್ಟು ವಿಳೆದೆಲೆ, ಬೆಣ್ಣೆ, ಕೇಸರಿ ಇಂಥದ್ದನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ವಿಶೇಷ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಕಿರಣ್ ಪಟ್ಟಣಗೆರೆ ಅವರು ಮತ್ತು ಅವರ ತಂಡ, ಅವರನ್ನು ಕೂಡ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ಹನುಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಹನುಮನ ಆರಾಧನೆ ಮಾಡುವಂತಹ ಕಾಲ. ಪಟ್ಟಣಗೆರೆಯಿಂದ ನಮ್ಮ ಕಿರಣ, ಆತನ ತಮ್ಮ, ಆತನ ಶಿಷ್ಯವರ್ಗ ಎಲ್ಲರೂ ಬಂದಿದ್ದಾರೆ. ನಮ್ಮ ಜೊತೆ ಹನುಮನ ಪೂಜೆಗೂ ಇವತ್ತು ಪಾಲ್ಗೊಳ್ತಿದ್ದಾರೆ. ಅದೊಂದು ಸಂತೋಷ. ಎಲ್ಲರೂ ಅನುಷ್ಠಾನವನ್ನು ಮಾಡುವಂತಹದ್ದು. ಜೊತೆಗೆ ವಿಶೇಷವಾಗಿ ಇವತ್ತು ರಾಜ್ಯದಾದ್ಯಂತ, ಬರೀ ಒಂದು ಪ್ರಾಂತ್ಯ ಅಲ್ಲ, ಇಡೀ ರಾಜ್ಯದಾದ್ಯಂತ ಹನುಮನ ಆರಾಧನೆ ಮಾಡುವಂಥ ಸಾನ್ನಿಧ್ಯಗಳಿದೆ. ಎಲ್ಲೆಲ್ಲಿ ಪುಟ್ಟ ಆಲಯ ಇರಲಿ, ಬೃಹತ್ ಮಟ್ಟದ ಆಲಯ ಇರಲಿ, ಎಲ್ಲಿಂದೆಲ್ಲಿ ನೋಡೋದು ಸಹಿತ ಹನುಮನಿಗೆ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ಎಲ್ಲರಿಗೂ ಇರ್ತಕ್ಕಂಥದ್ದೇ. ಹಾಗಾಗಿ ನಾವು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಹನುಮನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸೋಣ. ಹನುಮದ ವ್ರತದ ಈ ಶುಭ ದಿನದ ಸಮಸ್ತರಿಗೂ ಸಹಿತ ಹನುಮನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹನುಮ ಇರ್ತಕ್ಕಂಥದ್ದು ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ. ಯಾಕೆಂದರೆ ಹನುಮ ಇಲ್ಲೇ ಹುಟ್ಟಿದವನಾದರೂ, ಕರ್ನಾಟಕದಲ್ಲಿ ಹುಟ್ಟಿದವನಾದರೂ, ಕಿಷ್ಕಿಂಧದಲ್ಲಿ ಹುಟ್ಟಿದ್ರೂ ಸಹಿತ ಇಲ್ಲಿಂದ ಅಯೋಧ್ಯಾತ ಪಯಣ ಬೆಳೆಸ್ದ. ಅಯೋಧ್ಯದಲ್ಲಿರ್ತಕ್ಕಂಥ ಶ್ರೀ ರಘುರಾಮಚಂದ್ರ ಸ್ವಾಮಿಯನ್ನು ಆರಾಧನೆ ಮಾಡಿದ, ರಾಮನ ಸದ್ಭಕ್ತನಾದ. ಅದಾದ ನಂತರ ಹಿಮಾಲಯದತ್ತ ತೆರಳದ, ಅಲ್ಲಿ ಸ್ವಾಮಿ ಚಿರಂಜೀವಿಯಾಗಿ ಇದ್ದ. ಇವತ್ತಿಗೂ ಸಹಿತ ಹಿಮಾಲಯದಲ್ಲಿ ಹನುಮ ನಿಂತಿದ್ದಾನೆ, ಅಲ್ಲಿ ರಾಮನಾಮವನ್ನು ನಿರಂತರವಾಗಿ ಜಪಿಸ್ತಿದ್ದಾನೆ. ಅದಕ್ಕೆ ಹನುಮ ಚಿರಂಜೀವಿ ಎಂಬತಕ್ಕಂಥ ಒಂದು ಪದ ಎಲ್ಲರಲ್ಲೂ ಇರ್ತಕ್ಕಂಥದ್ದು.
ಇಂತಹ ಶುಭ ದಿನ ಇವತ್ತು ರಾಜ್ಯದ ಮತ್ತು ಹೊರ ರಾಜ್ಯದ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಹನುಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ನಾಮಾರ್ಚನೆ, ತುಳಸಿ ಅರ್ಚನೆ ಇದೆಲ್ಲವೂ ಸಹಿತ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹಾಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತು ಸಹಿತ ಇಲ್ಲೂ ಸಹಿತ ಸ್ವಾಮಿಗೆ ಒಂದು ವಿಶೇಷವಾದಂತಹ ಆರಾಧನೆಯನ್ನು ಸಲ್ಲಿಸೋಣ. ಸ್ವಾಮಿಗೆ ಅಭಿಷೇಕ ಅಲಂಕಾರವನ್ನು ಸಲ್ಲಿಸೋಣ. ಅಭಿಷೇಕ ಅಲಂಕಾರ ಆದ ನಂತರ ಇನ್ನೊಂದು ವಿಶೇಷತೆ ಇದೆ. ಮೊನ್ನೆಯಷ್ಟೇ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಒಂದು ದೇವಿಯ ಚೌಡೇಶ್ವರಿಯ ಹೊಳೆ ಚೌಡೇಶ್ವರಿ ಅಲ್ವಾ, ಹೊಳೆ ಚೌಡೇಶ್ವರಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಹೋಗಿದ್ವಿ. ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಂದೆ ಮಕ್ಕಳನ್ನೇನೋ ಆಹ್ವಾನ ಮಾಡಿದ್ರು. ಆದರೆ ಹೊರಟಿದ್ದು ನಾನು ಮಾತ್ರ. ಅಲ್ಲಿಗೆ ಶ್ರೀನಿವಾಸ್ ಶರ್ಮಾ ಬರಲಿಲ್ಲ. ಬರೆದಿದ್ದಕ್ಕೋಸ್ಕರ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಕಿರಣ ಮತ್ತು ಅವರ ತಮ್ಮ ಇಬ್ಬರು ಸಹಿತ ಆಗಮಿಸಿದ್ದಾರೆ. ಆದರೂ ಅವರ ಸನ್ಮಾನ ನಿಧಾನಕ್ಕೆ ಇಟ್ಕೊಳ್ಳಿ. ಯಾಕೆಂದರೆ ಇವತ್ತು ಹನುಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡುವಂಥ ಇವತ್ತಿನ ಈ ಶುಭ ದಿನ ಸನ್ಮಾನವನ್ನು ತದನಂತರ ಇಟ್ಕೊಳ್ಳೋಣ. ಮೊದಲು ರಾಮಭಕ್ತ ಹನುಮನಿಗೆ ಸೇವೆಯನ್ನು ಸಲ್ಲಿಸೋಣ. ನೀವೆಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೀರಿ. ರಾಮಭಕ್ತ ಹನುಮನಿಗೆ ವಿಶೇಷವಾದ ನಾನು ಕೂಡ ಒಂದು ಕಾತುರದಲ್ಲಿ ಕಾಯ್ತಾ ಇದ್ದೇನೆ. ಯಾಕೆ ಅಂದರೆ ಸತತವಾಗಿ 1 ವಾರ ನಾನು ಈ ಒಂದು ಅನಾಹುತ ಆದ ನಂತರ ಈ ಒಂದು ಕಾರ್ಯಕ್ರಮ ರಾಜ್ಯದ ಜನತೆ ಎಲ್ಲರನ್ನೂ ಕೂಡ ತುಂಬಾ ಮಿಸ್ ಮಾಡಿಕೊಂಡೆ. ನಾನು ನಿಜಕ್ಕೂ ಭಾಳ ಬೇಜಾರಾಯಿತು. ಯಾಕೆ ಅಂದರೆ ಮೊದಲನೇದಾಗಿ ನಾನು ಕೇಳೋದಾದರೆ ಎಲ್ಲರಲ್ಲೂ ನನ್ನ ಒಂದು ಕ್ಷಮೆ ಇರಲಿ. ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ನೋವಿನ ಮುಂದೆ ಇದು ಯಾವುದೂ ದೊಡ್ಡದಲ್ಲ. ನನ್ನ ಕಾಯಕನೇ ಅದಾಗಿತ್ತು. ಇವತ್ತಿನ ದಿವಸ ರಾಜ್ಯದಲ್ಲಿ ಸಾಕಷ್ಟು ಜನ ಸಾಕಷ್ಟು ನೋವನ್ನು ಉಂಟು ಮಾಡ್ಕೊಂಡಿರ್ತಕ್ಕಂಥವ್ರು, ಇದಕ್ಕಿಂತ ದೊಡ್ಡ ಮಟ್ಟದ ನೋವಿನಲ್ಲಿರ್ತಕ್ಕಂಥವ್ರು ಇದ್ದೀರಿ. ನೀವೆಲ್ಲರೂ ಕೂಡ ನನ್ನ ಮಾಯಿಗಳಿಂದ ಬರ್ತಕ್ಕಂಥ ಒಂದಷ್ಟು ಸಾಂತ್ವನದ ನುಡಿಯನ್ನು ಕೇಳಲಿಕ್ಕೋಸ್ಕರ ಅಂತಲೇ ಕಾಯ್ತಾ ಇದ್ದೀರಿ. ಅದೊಂದು ವಿಚಾರಕ್ಕೆ ಬಂದಾಗ ತಾವೆಲ್ಲರೂ ಕೂಡ ನನ್ನನ್ನು ಕ್ಷಮಿಸಬೇಕು. ನಿಮ್ಮೆಲ್ಲರ ನೋವಿನ ಮುಂದೆ ಇದು ಯಾವುದು ಕೂಡ ದೊಡ್ಡ ನೋವಲ್ಲ. ಆದರೆ ಒಂದು ವಿಚಾರ ಹೇಳಬೇಕಂದ್ರೆ ಇವತ್ತಿನ ದಿವಸ ಶ್ರೀನಿವಾಸ ಶರ್ಮ ನೋಡಿ, ಸಮಯ ಎಂಬತಕ್ಕಂಥದ್ದು ಯಾರನ್ನೂ ಕೂಡ ಬಿಡ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಇಷ್ಟು ಪೂಜಾನುಷ್ಠಾನಗಳೆಲ್ಲವನ್ನೂ ಕೂಡ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸಮಯ ಕೆಟ್ಟಾಗ, ಸಮಯದಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದಾಗ ಎಲ್ಲರೂ ಕೂಡ ಆ ಒಂದು ಶಾಪಕ್ಕೆ ಈಡಾಗ್ತಕ್ಕಂಥವ್ರೆ, ಗುರಿ ಆಗ್ತಕ್ಕಂಥವ್ರೆ. ಇದನ್ನು ತಾವು ತುಂಬಾ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ತಾವು ಕೂಡ ಇನ್ನೊಂದು ರೀತಿ ತಿಳ್ಕೊಂಡು ನನಗೇನೂ ಕೂಡ ಆಗೋದಿಲ್ಲ, ನಾನು ಎಲ್ಲವನ್ನೂ ಬಲ್ಲಿರ್ತಕ್ಕಂಥವನು, ಎಲ್ಲ ಶಕ್ತಿಗಳು ನನ್ನಲ್ಲಿದೆ ಅಂತ ತಾವೇನಾದರೂ ಮನಸ್ಸಲ್ಲಿಟ್ಕೊಂಡು ಮುಂದೆ ಹೋದರೆ ಎಲ್ಲೋ ಒಂದು ಕಡೆ ಎಡುವತಕ್ಕಂಥವ್ರಿದ್ದೀರಿ. ಇವತ್ತಿನ ದಿವಸ ನನ್ನ ಸಮಯದಲ್ಲೂ ಒಂದು ಚೂರು ಏನೋ ಸಮಸ್ಯೆಗಳಿತ್ತೇನೋ, ನಾನು ಕೂಡ ಎಡುವುದೇ. ಅದು ದೊಡ್ಡದ್ರಲ್ಲಾಗಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ, ಪ್ರೀತಿ ವಿಶ್ವಾಸದಿಂದ ಸಣ್ಣದ್ರಲ್ಲಾಯಿತು. 1 ವಾರದ ಕಾಲ ನಾನು ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಿಜವಾಗ್ಲೂ ಮಿಸ್ ಮಾಡಿಕೊಂಡೆ. ಒಂದು ರೀತಿ ಆ ಒಂದು ಖುಷಿಯ ಸಾಂದ್ರತೆಯನ್ನು, ಖುಷಿಯ ಕ್ಷಣಗಳನ್ನು ಕಳ್ಕೊಂಡೆ. ಬಹಳ ವಿಶೇಷವಾಗಿ ನಮ್ಮ ಕಿರಣ್ ಜಿ ಅವರು ಬಹಳ ಆತ್ಮೀಯದಿಂದ ಕರೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ಹೋಗೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ. ಇವತ್ತಿನ ದಿವಸ ತೊಂದರೆ ಇಲ್ಲ, ನೀವು ಮನೆಯಲ್ಲಿ ರೆಸ್ಟ್ ತಗೊಳ್ಳಿ, ನಾವೇ ಕಾರ್ಯಕ್ರಮಕ್ಕೆ ಬಂದು ನಿಮಗೊಂದು ಗೌರವ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಬಂದಿದ್ದಾರೆ. ಮಹರ್ಷಿವಾಣಿ ಕಾರ್ಯಕ್ರಮ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರು ರಾಘವೇಂದ್ರ ಹುಣಸೂರುಜಿ ಆಗಿರ್ಬೋದು, ಆಂಟೋನಿ ದಾಸ್ ಜಿ ಆಗಿರ್ಬೋದು, ಇನ್ನು ಈ ಒಂದು ಕಾರ್ಯಕ್ರಮದ ರಾಯಭಾರಿ ಆಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಜಿ ಅವರಾಗಿರ್ಬೋದು, ಇದೆಲ್ಲದಕ್ಕಿಂತ ಜೊತೆಗೆ ನನ್ನ ಗುರುಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದೇ ಮಾತೇ ಹೇಳಿದ್ರು, ಮಾಡಬೇಕು, ರಾಜ್ಯದ ಜನತೆಗೆ ನೀನು ಬೇಕಾಗಿರ್ತಕ್ಕಂಥದ್ದಿದೆ, ಆದಷ್ಟು 1-2 ದಿವಸಗಳ ಕಾಲ ರೆಸ್ಟ್ ತೊಗೊಂಡು ಆದಷ್ಟು ಬೇಗ ನೀನು ಮತ್ತೆ ಬಾಪ ಅಂತೇಳಿ ಒಂದು ಧೈರ್ಯವನ್ನು ತುಂಬಿ ಇವತ್ತಿನ ದಿವಸ ಸೋಮವಾರ 1 ವಾರನೂ ಆಗಿಲ್ಲ ಇನ್ನು ಸಂಪೂರ್ಣ ನೋಡೋಕ್ಕೆ ಹೋದರೆ. ಇವತ್ತು ಕಳೆದ ಸೋಮವಾರ ಮಧ್ಯಾಹ್ನ 5 ಗಂಟೆಗೇನೋ ನನಗೊಂದು ಆಪ್ರೇಷನ್ ಆಯಿತು. ಬಹಳ ಸಣ್ಣದಾಗಿರ್ತಕ್ಕಂಥ ಆಪ್ರೇಷನ್. ಇಷ್ಟು ದಿವಸ ಶ್ರೀನಿವಾಸ್ ಶರ್ಮಾ ಅವರು ನಾರ್ಮಲ್ ಆಗೇ ಇದ್ದರು, ಇನ್ನೊಂದು ಸ್ವಲ್ಪ ನೆಟ್ಟು ಬೋಲ್ಟ್ಗಳೆಲ್ಲ ಸೇರಿಸಿದ್ದಾರೆ ಅಷ್ಟೇ, ಕೈಯೊಳಗೆ ಭುಜದೊಳಗಡೆ ಇಲ್ಲಿಂದ ಇಲ್ಲಿವರೆಗೂ ಒಂದು ರಾಡ್ ಹಾಕಿದ್ದಾರೆ ಅಷ್ಟೇ, ಇನ್ನೇನು ದೊಡ್ಡದೇನಿಲ್ಲ. ಅಲ್ಲ, ಆಗಿದ್ದೇನು ಅನ್ನೋದು ನೀವು ಹೇಳಲೇ ಇಲ್ಲ. ಆಗಿದ್ದೇನು ಅಂತ ಹೇಳಿದ್ರೆ ಇನ್ನ ಪ್ರತಿಯೊಬ್ಬರ ವಾಸ್ತುಗ್ರಹದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ, ಬೀಳಲೇಬೇಕು. ಯಾಕೆಂದ್ರೆ ಎಲ್ಲರ ಮನೆಯಲ್ಲೂ ಹೇಳೋದೇನಪ್ಪ ಅಂದ್ರೆ ಅವರ ದೇಹದ ತೂಕಕ್ಕೆ ಸಂಬಂಧಪಟ್ಟಂಗೆ ಒಂದು ವೆಹಿಕಲ್ ಇರಲಿ ಅಂತ ಅಲ್ವಾ. ವೆಹಿಕಲ್ಲು ದೊಡ್ಡ ವೆಹಿಕಲ್ ಎತ್ಕೊಂಡು ಓಡಿಸುವಾಗ ದೇಹ ತೂಕ, ಗಾಡಿ ತೂಕ ತಡಿಬೇಕಲ್ಲ. ಸತ್ಯಾಸತ್ಯತೆ ಆ ಪ್ರಾರಂಭ ಕ್ಷಣ ಹೇಳಿದ್ರೆ ನಮ್ಮ ಅಭಿಮಾನಿಗಳು ಗೊತ್ತಾಗುವಂಥದ್ದು. ಅದರಿಂದ ಮನೆಯಲ್ಲಿ ಪೋಷಕರು, ನಾನು ಈ ವಿಚಾರ ಹೇಳಿದ್ರೆ ಮನಸ್ಸಿಗೆ ನೋವೇನೋ ಇರಲಿ, ಆದರೂ ನೀವು ಹೇಳ್ಕೊಂಡಿದ್ದರಿಂದ ನಾನು ಹೇಳಬೇಕಾಗತ್ತೆ. ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ವೆಹಿಕಲ್ ತೆಕ್ಕೊಡಿ, ಗಾಡಿ ತೆಕ್ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ತೆಕ್ಕೊಡ್ತಕ್ಕಂಥ ಗಾಡಿ ಇವತ್ತಿನ ಪರಿಸ್ಥಿತಿಗಳು ಏನಾಗ್ತಿದೆ, ರಸ್ತೆಗಳು ಎಲ್ಲ ಕಡೆ ರಸ್ತೆಗಳು ಬಹಳಷ್ಟು ಅಧ್ವಾನವಾಗಿದೆ. ಹಾಗಂತ ವೇಗವಾಗಿ ಹೋಗ್ಲಿಕ್ಕಾಗಲ್ಲ. ಈ ಬೆಂಗಳೂರು ಸಿಟಿಲಿ ವೇಗವಾಗಿ ಡ್ರೈವ್ ಮಾಡೋಕ್ಕಾಗೋದಿಲ್ಲ.
ಗಾಡಿ ತೂಕನೂ ಜಾಸ್ತಿ ಆದರೆ ಆ ತೂಕನೂ ತಡಿಲಿಕ್ಕಾಗೋದಿಲ್ಲ, ಅಂತಹ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ಗಾಡಿಗಳಂತೆ ಕೊಡಬೇಕಾದ್ರೆ ಮಕ್ಕಳಿಗೆ ಯೋಚನೆ ಮಾಡಿ. ಇದನ್ನೇ ನಮ್ಮ ಶ್ರೀನಿವಾಸ್ ಶರ್ಮಾನು ಮಾಡ್ಕೊಂಡು ಬಂದಿರೋದು. ಗಾಡಿ ಓಡಿಸುವ ಕಾಲ ಬಿದ್ದಿದ್ದಲ್ಲ ಇದು. ಗಾಡಿ ನಿಂತುಕೊಂಡಾಗ ತೂಕ ತಡಿಲಿಕ್ಕೆ ಆಗದಂಗೆ ಪಕ್ಕಕ್ಕೆ ಉರುಳಿರತಕ್ಕಂಥದ್ದು. ಅದಕ್ಕಾಗಿ ಸ್ವಲ್ಪ ಮೂಳೆ ಪೆಟ್ಟು ಮಾಡಿಕೊಂಡ ಆ ನೋವು. ಈಗ ಅದ್ರ ಪನಿಷ್ಮೆಂಟು ಗೊತ್ತಾಗೋಯ್ತು, ನಾನು ಏನು ತಪ್ಪು ಮಾಡಿದೆ, ನಾನು ಏನಾಯಿತು ಅಂತ. ಆದರೆ ಅಪ್ಪ ಅಮ್ಮ ಗಾಡಿ ತಗೊಳ್ಳಿಲ್ಲ ಅಂದರೆ ಮನೇಲಿ ಊಟ ಬಿಡ್ತೀರಿ, ಆಚೆ ಓಡೋಗ್ತೀರಿ, ಇನ್ನೇನೋ ಒಂದು ತಪ್ಪು ಮಾಡ್ಕೊಳ್ತೀರಿ, ಎಲ್ಲ ಸರಿ. ಆದರೆ ಅದು ಯಾತಕ್ಕೆ ಅಪ್ಪ ಅಮ್ಮ ಗಾಡಿ ತಗೊಳ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಕಣ್ಣೀರು ಹಾಕ್ತಾರೆ, ಯಾಕೆ ನೋವು ಪಡ್ತಾರೆ ಅಂತ ಅದನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಮಗ ಈ ಥರ ಆದಾಗ ತಂದೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಂದೆ ಆ ಸಮಯದಲ್ಲೂ ಜೋರಾಗೇ ಮಾತಾಡೋದು, ಅಲ್ಲಿ ಕೂಲಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಾನು ಬೇಡ ಅಂದರೂ ನೀನು ಮಾಡ್ದಲ್ಲಪ್ಪ ಅನ್ನೋದಿರುತ್ತೆ. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ತಾಯಿ ಹಾಗಲ್ಲ, ಸೆರಗಲ್ಲಿ ಇಟ್ಕೊಂಡು ಜೋಪಾನ ಮಾಡಿ ಒಳ್ಳೆಯವಳಾಗ್ತಾಳೆ. ತಂದೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ ಕೆಟ್ಟವನಾಗ್ತಾನೆ. ಅದೇ ನನ್ನ ಪರಿಸ್ಥಿತಿಯು. ಏನೇ ಆದರೂ ಎಲ್ಲರ ಮನೆಯಲ್ಲೂ ಇರೋದೇ ಇದು. ಆದರೆ ಇದಿನ್ನು ಮುಂದಕ್ಕೆ ಹೀಗೆಲ್ಲ ಆಗಬಾರ್ದು, ಅರ್ಥ ಮಾಡ್ಕೋಬೇಕು. ಆದಷ್ಟು ಅವರವರ ಶಕ್ತಿ ಅನುಸಾರ ಚಿಕ್ಕದಾಗಿ ಓಡಾಡಲಿಕ್ಕೆ ಗಾಡಿ ಬೇಕು, ದೊಡ್ಡ ಗಾಡಿ ಬೇಡ. ಹಾಗೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ. ಇವತ್ತಿನ ದಿವಸ ಇದರ ಜೊತೆ ಒಂದೇ ಒಂದು ವಿಷಯವನ್ನು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಈ ಒಂದು ಸಮಯದಲ್ಲಿ, ಬಹಳ ನೋವಿನ ಸಮಯದಲ್ಲಿ ವೈದ್ಯರ ಬಗ್ಗೆ ಒಂದು ಮಾತನ್ನು ನಾನು ಹೇಳಲೇಬೇಕು. ನನಗೆ ಈ ಒಂದು ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬಂದು ಇವತ್ತಿನ ದಿವಸ ರಾಜ್ಯದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥ ಕಿರಣ್ ಚೌಕಾರ್ ಅವರು. ನಾನು ಅವರ ಮಾತನ್ನು ಹೇಳಲೇಬೇಕು. ಬಹಳ ಮೃದು ಸ್ವಭಾವಿ, ಬಹಳ ಒಳ್ಳೆಯ ವ್ಯಕ್ತಿ. ಅವರ ಬಗ್ಗೆ ನಾನು ತಿಳಿಸ್ಲೇಬೇಕು. ಕಿರಣ್ ಚೌಕಾ ಅಂತ ಹೇಳಿ, ಅಪ್ಪಾಜಿ ನೀವು ಬನ್ನಿ, ನೀವು ತಲೆ ಕೆಡಿಸ್ಕೊಂಬೇಡಿ, ಒಂದು ಅರ್ಧ ಗಂಟೆ ನನಗೆ ಸಮಯ ಕೊಡಿ, ನಾನು ಇದನ್ನು ರೆಡಿ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಂಬೇಡಿ ಎಂಬತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ನನಗೆ ತುಂಬಿ ಒಂದೇ ದಿವಸದಲ್ಲಿ ಎಲ್ಲವನ್ನೂ ಕೂಡ ಮುಗಿಸಿ ಡಿಸ್ಚಾರ್ಜನ್ನು ಕೂಡ ನನಗೆ ಮಾಡಿ ಕಳಿಸಿ ಮನೆಯಲ್ಲೇ ನೀವು ರೆಸ್ಟ್ ತಗೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳಿದ್ರು. ನಿಜಕ್ಕೂ ಕಿರಣ್ ಚೌಕಾರ್ ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ. ಅವರ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಕ್ಷೇಮವಾಗಿರಲಿ, ಆಂಜನೇಯನ ಸಂಪೂರ್ಣ ಕೃಪಾಶೀರ್ವಾದ ಅವರ ಕುಟುಂಬಕ್ಕೆ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಾಪ ತಗೋ, ಈ ಹಾರ ಹಾಕು. ಯಾಕೆಂದರೆ ದೊಡ್ಡ ಹಾರ ಹಾಕ್ಕೊಳ್ಳೋ ಶಕ್ತಿ ಅವ್ರದ್ದಲ್ಲ. ಈ ಹಾರ ಈ ಜಾಗದಲ್ಲಿ ಸ್ವಲ್ಪ ನಾನು ಕಿರಣ್ ಅಣ್ಣ ಅವರು ಅಂದಿದ ತಕ್ಷಣನೇ ಅನ್ಕೊಂಡೆ ಹಾರ ಇವಾಗ ತಗೊಂಡ್ಬರ್ತಾರೆ. ಸರಿ ಕೂತಿಲ್ಲ, ಸ್ವಲ್ಪ ಕರೆಕ್ಟಾಗಿ ಮಾಡಿ. ಹಿಂದೆ ಹಿಂಗೆ ಮುಂದೆ ಇರಲಿ, ಹಾಕಪ್ಪ, ಹೂ ಹಾಕಿ. ಇನ್ನು ಸ್ವಲ್ಪ ಹಿಂದೆ. ಒಳ್ಳೆದಾಗಿ ಒಳ್ಳೆದಾಗಿ ನೋಡಿ, ಭಗವಂತ ಕೊಡುವಂತಹ ಯೋಗ ಫಲ ಸಾಕಷ್ಟು. ಹೌದು, ಆ ಕೊಟ್ಟ ಯೋಗಗಳನ್ನು ನಾವೆಲ್ಲವನ್ನೂ ಸಿದ್ಧ ಸ್ವೀಕರಿಸಬೇಕಾದ್ರೆ ಸಣ್ಣ ಪುಟ್ಟ ಅಚಾತುರ್ಯ ಆಗುತ್ತೆ. ಶ್ರೀನಿವಾಸನ ಜಾತಕದಲ್ಲೂ ಈಗ ಶನಿ ಇರ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಇದು ನಾನು ಹೇಳ್ತಾನೆ ಇದ್ದೆ, ನನಗಿನ್ನ ಹಿರಿಯರು ಹೇಳೋರಿದ್ರು, ಮಾರುತಿ 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 ಸಾಧ್ಯ ಇಲ್ಲ, ಎಲ್ಲ ನನಗೆ ಹಾಕ್ಬಿಟ್ಟ ಸಾಕು. ಅದು ಆಂಜನೇಯನಿಗೆ, ಅದು ಮಾರುತಿಗೆ ಮಾರುತಿಗೆ ಒಳ್ಳೆಯದಾಗಲಿ. ಈಗ ಪೂಜಾರಾಧನೆ ಪ್ರಾರಂಭ ಮಾಡಬೇಕು. ಹನುಮ ಕಾಯ್ತಿದ್ದಾನೆ. ಹನುಮನ ಅನುಷ್ಠಾನ ಲೇಟ್ ಆಗಬಾರ್ದು. ಮಾರುತಿ ಮಾರುತಿ ಮಾರುತಿ. ಓಂ. ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಈಡೇರಲಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗಲಿ. ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಪೋಷ್ಟಾಮಯೋ ಭುವಸ್ಥಾನ ಊರ್ಜೆ ದಧಾತನ ನಿಜ ಮನ ಮುಕುರು ಸುಧಾ.